Hello students, welcome to AV Chemistry. So this video will definitely give you an idea for the preparation of your upcoming annual practical examinations. So you can ನೋಡ್ರಿ ಸೊ ನೆಕ್ಸ್ಟ್ ವೀಕ್ ದಿಂದ ಆಲ್ಮೋಸ್ಟ್ ಸೊ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಶುರು ಆಗೋಯಿದಾವ. ಸೊ ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಒಳಗಡೆ ಕೆಮಿಸ್ಟ್ರಿ ಒಳಗಡೆ ನಿಮ್ಗೆ ಎರಡು ಕ್ವಶನ್ಸ್ ಬರ್ತಾವಲ್ಲ. ಸೊ ಆ ಎರಡು ಕ್ವಶನ್ಸ್ ಒಳಗಡೆ ನೀವು ಯಾವ ತರ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಯಾವ ತರ ವೈವಾ ಕ್ವಶನ್ಸ್ ಅನ್ನ ಇದನ್ನ ಮಾಡಬೇಕು ಅನ್ನೋದನ್ನ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗ್ತದೆ. ಓಕೆ, ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ಯು ವಿಲ್ ಕಂಪ್ಲೀಟ್ಲಿ ಗೆಟ್ ಅನ್ ಐಡಿಯಾ ಟು ಪ್ರಿಪೇರ್ ಫಾರ್ ಯುವರ್ ಅಪ್ಕಮಿಂಗ್ ಕೆಮಿಸ್ಟ್ರಿ ಆನ್ಯುವಲ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಸೊ ನೋಡ್ರಿ, ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಒಳಗಡೆ ನಿಮಗೆ ಎರಡು ಕ್ವಶನ್ ಅಂತ ಹೇಳಿದ. ಸೊ ಒನ್ ಕ್ವಶನ್ ವಿಲ್ ಬಿ ಬೇಸ್ಡ್ ಆನ್ ಸಾಲ್ಟ್ ಅನಾಲಿಸಿಸ್ ಅಂಡ್ ಅನದರ್ ಕ್ವಶನ್ ವಿಲ್ ಬಿ ಟೈಟ್ರೇಷನ್. ಸೊ ಒಂದು ಸಾಲ್ಟ್ ಅನಾಲಿಸಿಸ್ ಕೊಡ್ತಾರ, ಮತ್ತೊಂದು ಯಾವ್ದು ಹೇಳ್ರಿ ಟೈಟ್ರೇಷನ್ ಇರ್ತದೆ. ಸೊ ಇಲ್ಲಿ ಸಾಲ್ಟ್ ಅನಾಲಿಸಿಸ್ ಟೈಟ್ರೇಷನ್ ಒಳಗಡೆ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ ಬಹಳಷ್ಟು ಈಸಿ ಇರ್ತಾವ. ಹೆಂಗಂತಂದ್ರೆ ಸಾಲ್ಟ್ ಅನಾಲಿಸಿಸ್ ಒಳಗೆ ನಾವು ಚಾರ್ಟ್ ಅನ್ನ ನೆನಪಿಟ್ಟುಕೊಂಡಿವ್ ತಿಳ್ಕೊರಿ. ಸೊ ನಮಗೆ ಕ್ಲಿಯರ್ಲಿ ಒಂದು ಪಿಕ್ಚರ್ ಗೊತ್ತಾಗ್ತದೆ. ಟೈಟ್ರೇಷನ್ ಒಳಗಡೆ ಬರೀ ನಮಗೆ ರೆಕಾರ್ಡ್ ಆಫ್ ಅಬ್ಸರ್ವೇಷನ್, ರಿಯಾಕ್ಷನ್, ಟ್ಯಾಬ್ಯುಲರ್ ಕಾಲಮ್, ಫಾರ್ಮುಲಾ ಎಷ್ಟು ನೆನಪಿತ್ತಪ್ಪ ಅಂತಂದ್ರೆ ನಾವು ಟೈಟ್ರೇಷನ್ ಅನ್ನ ಈಸಿಲಿ ಮಾಡಬಹುದು. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫೀಲ್ ವೆರಿ ಡಿಫಿಕಲ್ಟಿ ಇನ್ ರಿಮೆಂಬರಿಂಗ್ ಸಾಲ್ಟ್ ಅನಾಲಿಸಿಸ್ ಚಾರ್ಟ್. ಈ ಚಾರ್ಟ್ ಅನ್ನ ನೆನಪಿಡ್ಕೋದ್ರೊಳಗ ಬಹಳಷ್ಟು ಸ್ಟೂಡೆಂಟ್ಸ್ ಬಹಳ ಡಿಫಿಕಲ್ಟಿಯನ್ನ ಫೇಸ್ ಮಾಡ್ತಿರ್ತಾರೆ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಗಿವ್ ಯು ಆನ್ ವೆರಿ simple idea to remember this chart. Okay, now let us begin with the video. ನೋಡೋಣ್ರಿ, ನಿಮ್ಗೆ ಇದು ಆಲ್ರೆಡಿ ಗೊತ್ತಿದೆ. ಸೊ ಮಾರ್ಕ್ಸ್ ಅನ್ನ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾವ ತರ ಕ್ವಶನ್ಸ್ ಇರ್ತಾವ ಅಂತ ಹೇಳಿ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮಾರ್ಕ್ಸ್. ಸೊ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ನಿಮಗೆ ಎರಡು ಕ್ವಶನ್ಸ್ ಇರ್ತಾವ ನೋಡ್ರಿ. ಮೇನ್ ಒಂದು ಸಾಲ್ಟ್ ಅನಾಲಿಸಿಸ್. ಏನ್ ಸಾಲ್ಟ್ ಅನಾಲಿಸಿಸ್ ಮಾಡ್ಬೇಕ್ರಿ? ಯು ವಿಲ್ ಬಿ ಗಿವನ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ನಿಮ್ಗೆ ಇನ್ಆರ್ಗ್ಯಾನಿಕ್ ಸಾಲ್ಟ್ ಕೊಡ್ತಾರೆ. So that salt contain one positive radical and one negative radical. Positive radical ಅಂತಂದ್ರೆ ಬೇಸಿಕ್ ರಾಡಿಕಲ್, ನೆಗೆಟಿವ್ ರಾಡಿಕಲ್ ಅಂತಂದ್ರೆ ಆಸಿಡ್ ರಾಡಿಕಲ್. ಸೊ ನೀವು ಎರಡು ರಾಡಿಕಲ್ಸ್ ನ ಡಿಟೆಕ್ಟ್ ಮಾಡ್ರಪ್ಪ ಅಂತಂದ್ರೆ ನಿಮಗೆ 10 ಮಾರ್ಕ್ಸ್ ಸಿಗ್ತಾವ. ಇಲ್ಲಿ ನೋಡ್ರಿ, ಅನಲೈಸ್ ದ ಗಿವನ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಸಿಸ್ಟಮ್ಯಾಟಿಕಲಿ ಅಂಡ್ ರಿಪೋರ್ಟ್ ಒನ್ ಆಸಿಡ್ ರಾಡಿಕಲ್ ಅಂಡ್ ಒನ್ ಬೇಸಿಕ್ ರಾಡಿಕಲ್. ಸೊ ಒಂದ್ ಆಸಿಡ್ ರಾಡಿಕಲ್ ನೀವು ಫೈಂಡ್ ಔಟ್ ಮಾಡ್ಕೊಳಕ್ ಬೇಕಾ, ಒಂದು ಬೇಸಿಕ್ ರಾಡಿಕಲ್ ನೀವು ಫೈಂಡ್ ಔಟ್ ಮಾಡ್ಕೊಳಕ್ ಬೇಕಾ. ಸೊ ಅದಕ್ಕೆ ಎಷ್ಟು ಮಾರ್ಕ್ಸ್ ಬರ್ತದೆ? 10 ಮಾರ್ಕ್ಸ್ ಇರ್ತದೆ. ಸೆಕೆಂಡ್ ಕ್ವಶನ್ ಯಾವಪ್ಪ ಅಂತಂದ್ರೆ ಟೈಟ್ರೇಷನ್. ಸೊ ಇಲ್ಲಿ ವ್ಯಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತಾನು ಕರಿಬಹುದಾ. ಟೈಟ್ರೇಷನ್ ಬರ್ತದೆ. ನೀವು ಫಸ್ಟ್ PUC ಒಳಗಡೆ ಆಸಿಡ್ ಬೇಸ್ ಟೈಟ್ರೇಷನ್ ಮಾಡಿದ್ರಿ, ಅಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಮೇಲೆ. ಸೆಕೆಂಡ್ PUC ಒಳಗಡೆ ರೆಡಾಕ್ಸ್ ರಿಯಾಕ್ಷನ್ ಮೇಲೆ ರೆಡಾಕ್ಸ್ ಟೈಟ್ರೇಷನ್ ಮಾಡ್ತೀರಿ. ಯಾವ್ದಂದ್ರೆ ನೋಡ್ರಿ, ಯು ಹ್ಯಾವ್ ಟು ಡಿಟರ್ಮೈನ್ ದ ಮೊಲಾರಿಟಿ ಆಫ್ KMnO4. Molarity is nothing but concentration of KMnO4 using standard ferrous ammonium sulfate solution. Standard ಅಂತಂದ್ರೆ the solution which is said to be standard when its concentration is known. ಯಾವ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಗೊತ್ತಿರ್ತದಲ್ಲ ಅದಕ್ಕೆ ಏನಂತ ಕರೀತಾರೆ? ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರೀತಾರೆ. ನಿಮಗೆ ಇಲ್ಲಿ ಎರಡು ಟೈಟ್ರೇಷನ್ ಇರ್ತಾವ ಪ್ರಾಕ್ಟಿಕಲ್ ಒಳಗಡೆ. ನೀವು ರೆಗ್ಯುಲರ್ಲಿ ಏನ್ ಲ್ಯಾಬ್ ಮಾಡ್ತಿರಲ್ಲ, ಅಲ್ಲಿ ಎರಡು ಪ್ರಾಕ್ಟಿಕಲ್ಸ್ ಟೈಟ್ರೇಷನ್ ಮಾಡಿಸಿರ್ತಾರೆ. ಒಂದು KMnO4 ವರ್ಸಸ್ ಫೆರಸ್ ಅಮೋನಿಯಂ ಸಲ್ಫೇಟ್, ಮತ್ತೊಂದು KMnO4 ವರ್ಸಸ್ ಆಕ್ಸಾಲಿಕ್ ಆಸಿಡ್. ಇನ್ ಮೋಸ್ಟ್ ಆಫ್ ದ ಕಾಲೇಜಸ್ ಮ್ಯಾಕ್ಸಿಮಮ್ KMnO4 ವರ್ಸಸ್ FAS ಅನ್ನು ನಿಮಗೆ ಅನ್ಯುವಲ್ ಎಕ್ಸಾಮಿನೇಷನ್ ಕೊಡ್ತಾರೆ. ಸೊ ಇಲ್ಲಿ ಈ ಟೈಟ್ರೇಷನ್ ಮಾಡ್ಬೇಕಾದ್ರೆ ನಿಮಗೆ ಪ್ರೊಸೀಜರ್ ಅವ್ರು ಪ್ರೊವೈಡ್ ಮಾಡತ್ತಾರ. ಸೊ ನೀವು ನೋ ನೀಡ್ ಟು ವರಿ ಅಬೌಟ್ ಪ್ರೊಸೀಜರ್. ಸೊ ಯಾವ ತರ ಮಾಡ್ಬೇಕು ಅನ್ನೋದು ನೀವು ಬಹಳಷ್ಟು ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಟೈಟ್ರೇಷನ್ ಮಾಡ್ಬೇಕಾಗಿತ್ತ ನಿಮ್ಗೆ ಅವರ ಪ್ರೊಸೀಜರ್ ಕೊಡ್ತಾರೆ. ಪ್ರೊಸೀಜರ್ ಅಂತಂದ್ರ ಬ್ಯೂರೇಟ್ ಒಳಗಡೆ ಯಾವ್ದು ತಗೋಬೇಕು ಸೊಲ್ಯೂಷನ್ ಅನ್ನ, ಕೊನಿಕಲ್ ಫ್ಲಾಸ್ಕ್ ಒಳಗಡೆ ಯಾವ್ದು ತಗೋಬೇಕು, ಸೊ ಯಾವ್ದು ಇಂಡಿಕೇಟರ್ ಆಡ್ ಮಾಡ್ಬೇಕು, ಮತ್ತು ಎಂಡ್ ಪಾಯಿಂಟ್ ಯಾವ್ದು ಬರ್ತದೆ. ಸೊ ಇದನ್ನೆಲ್ಲಾನು ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಯುವರ್ ವರ್ಕ್ ಇಸ್ ಟು ಗೆಟ್ ದ ರೀಡಿಂಗ್ಸ್. ಬ್ಯೂರೇಟ್ ರೀಡಿಂಗ್ಸ್ ಅನ್ನ ತೆಗೆದ 3 ರೀಡಿಂಗ್ಸ್ ತೆಗೆದ ಫಾರ್ಮುಲಾ ನೆನಪಿಟ್ಟುಕೊಂಡ ಕ್ಯಾಲ್ಕುಲೇಷನ್ ಮಾಡಿ ರಿಸಲ್ಟ್ ಬರೆದ್ರೆ ಮುಗಿದೋಯ್ತು. ದಟ್ ವಿಲ್ ಕ್ಯಾರಿ 10 ಮಾರ್ಕ್ಸ್. ಓಕೆ, ಸೊ ಮತ್ತೊಂದು ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ವೈವಾ ಕ್ವಶನ್ಸ್. ಸೊ ದೇ ವಿಲ್ ಆಸ್ಕ್ 4 simple viva questions based on functional group analysis in organic compounds. Organic compounds ಒಳಗಡೆ ಫಂಕ್ಷನ್ ಗ್ರೂಪ್ ಅನಾಲಿಸಿಸ್ ಮೇಲೆ 4 viva questions ಅನ್ನ ಕೇಳ್ತಾರೆ. Those viva questions are very simple. So I have already made a video on these viva questions. Please go through the channel. You will get that video. Viva questions ಮೇಲೆ ಏನ್ ವಿಡಿಯೋ ಇದೆಲ್ಲ, ಸೊ ನಿಮ್ಗೆ ಅದು ಸಿಗ್ತದೆ, ನೋಡಬಹುದಾ. ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ, 4 ಕ್ವಶನ್ ಕೇಳ್ತಾರೆ, 4ಕ್ಕೆ ನೀವು ಆನ್ಸರ್ ಮಾಡಿರಪ್ಪ ಅಂತಂದ್ರೆ 4 marks. So next, you have to submit duly signed and certified journal. So journal ಅನ್ನು ನೀವು ಸರ್ಟಿಫೈ ಮಾಡಿರ್ತದಲ್ಲ, ಸೊ ನೀವು ಅದನ್ನ ಸಬ್ಮಿಟ್ ಮಾಡಿರಪ್ಪ ಅಂದ್ರೆ that will carry 6 marks. ನೋಡ್ರಿ,
So before going to examination hall, make sure that you are carrying your hall ticket, you are carrying your ID card, you are carrying your duly signed journals. ಪ್ರಾಕ್ಟಿಕಲ್ ಒಳಗಡೆ ನೀವು ಎಂಟರ್ ಆಗೋರು ಇದ್ರಪ್ಪ ಅಂದ್ರೆ ಪ್ರಾಕ್ಟಿಕಲ್ ಲ್ಯಾಬ್ ಒಳಗಡೆ, ಸೊ ಯು ಶುಡ್ ಕ್ಯಾರಿ ಯುವರ್ ಹಾಲ್ ಟಿಕೆಟ್, ID ಕಾರ್ಡ್ ಆಸ್ ವೆಲ್ ಆಸ್ ಡ್ಯೂಲಿ ಸೈನ್ಡ್ ಜರ್ನಲ್ಸ್. ಸೊ ಇವು ಮೂರು ನಿಮ್ಗೆ ಇರಾಕ್ಬೇಕಾ. ಮ್ಯಾನುವಲ್ ಅನ್ನ ಕ್ಯಾರಿ ಮಾಡೋದು ಇರಂಗಿಲ್ಲ. ಸೊ ಯು ಹ್ಯಾವ್ ಟು ಕ್ಯಾರಿ ಔಟ್ ಪ್ರಾಕ್ಟಿಕಲ್ಸ್ ವಿದೌಟ್ ಲುಕಿಂಗ್ ಇನ್ ಟು ಮ್ಯಾನುವಲ್. ಮ್ಯಾನುವಲ್ ಇಲ್ದರ ನೀವು ಕ್ಯಾರಿ ಔಟ್ ಮಾಡ್ಬೇಕಾಗ್ತದೆ. ಸೊ ಅದಕ್ಕಾಗಿ ಸಾಲ್ಟ್ ದ ಚಾರ್ಟ್ ನೆನಪಿರಬೇಕು ಮತ್ತು ಟೈಟ್ರೇಷನ್ ದ ಟ್ಯಾಬ್ಯುಲರ್ ಕಾಲಮ್ ಫಾರ್ಮುಲಾ ನೆನಪಿರಾಕ್ಬೇಕು. ಓಕೆ, 10 marks for salt analysis, 10 marks for titration, 4 marks for 4 viva questions, 6 marks for your journal. So total practical marks will be 30. So this is how they distribute the marks. Okay, ಈಗ ನೋಡೋಣ ನಾವು ನೆಕ್ಸ್ಟ್ ಏನಂತಂದ್ರೆ ಸಾಲ್ಟ್ ಅನಾಲಿಸಿಸ್ ಒಳಗಡೆ ನಾವು ಎಷ್ಟು ಟೆಸ್ಟ್ ಅನ್ನ ಮಾಡಬೇಕು. ಸೊ ಇನ್ ಕೇಸ್ ಆಫ್ ಸಾಲ್ಟ್ ಅನಾಲಿಸಿಸ್ ವಿ ಹ್ಯಾವ್ ಟು ಕ್ಯಾರಿ ಔಟ್ 3 ಟೆಸ್ಟ್ಸ್. ಮೊದಲೇದು ಯಾವ್ದಂತಂದ್ರೆ ಪ್ರಿಲಿಮಿನರಿ ಟೆಸ್ಟ್. ಮೊದಲೇದು ಯಾವ್ದ್ರ ಹೇಳ್ರಲ್ಲಿ ಪ್ರಿಲಿಮಿನರಿ ಟೆಸ್ಟ್. ಈ ಪ್ರಿಲಿಮಿನರಿ ಅಂತಾನು ಕರಿಬಹುದು ಅಥವಾ ಫಿಸಿಕಲ್ ಟೆಸ್ಟ್ ಅಂತಾನು ಕರಿಬಹುದು. ಇಲ್ಲಿ ನಿಮಗೆ ಏನ್ ಕೊಟ್ಟಿರ್ತಾರಲ್ಲ ಆ ಸಾಲ್ಟ್ ಒಳಗಡೆ ನೀವು 3 ಟೆಸ್ಟ್ ಮಾಡ್ತೀರಿ: ಸ್ಟೇಟ್, ಕಲರ್ ಮತ್ತ ಸಾಲ್ಯುಬಿಲಿಟಿ. ಸ್ಟೇಟ್ ಅಂದ್ರೆ ಅಪಿಯರೆನ್ಸ್, ವೆದರ್ ದ ಗಿವನ್ ಸಾಲ್ಟ್ ಈಸ್ ಕ್ರಿಸ್ಟಲೈನ್ ಆರ್ ಅಮಾರ್ಫಸ್, ರೈಟ್. ಸೊ ನಿಮ್ಗೇನು ಬೇಕರ್ ಒಳಗಡೆ ಸಾಲ್ಟ್ ಕೊಟ್ಟಿರ್ತಾರಲ್ಲ, ಜಸ್ಟ್ ಟೇಕ್ ಸ್ಮಾಲ್ ಅಮೌಂಟ್ ಆಫ್ ಸಾಲ್ಟ್ ಇನ್ ಟು ಯುವರ್ ಹ್ಯಾಂಡ್, ಜಸ್ಟ್ ಫೀಲ್ ಇಟ್. ಸ್ವಲ್ಪ ರಫ್ ಆಗಿ ನಿಮಗೆ ಫೀಲ್ ಆಯ್ತು ಅಂತ ತಿಳ್ಕೊರೆ ದಟ್ ಸಾಲ್ಟ್ ಈಸ್ ಕ್ರಿಸ್ಟಲೈನ್. ಅದು ಕಂಪ್ಲೀಟ್ಲಿ ಸಾಫ್ಟ್ ಅಂತಾರೆ. ನಾವು ಕಾಸ್ಮೆಟಿಕ್ ಪೌಡರ್ ಯೂಸ್ ಮಾಡ್ತೀವಲ್ಲ, ಸೊ ಮುಖಕ್ಕೆ ಹಚ್ಕೊಳಕ ಆ ಥರ ಸಾಫ್ಟ್ ಫೀಲ್ ಆಯ್ತು ಅಂತ ತಿಳ್ಕೊರೆ ಸಚ್ ಟೈಪ್ ಆಫ್ ಸಾಲ್ಟ್ಸ್ ಆರ್ ಆಲ್ಮೋಸ್ಟ್ ಅಮಾರ್ಫಸ್. ಇದನ್ನು ಕಂಡುಹಿಡಿಬೇಕಾ. ಸೆಕೆಂಡ್ ಥಿಂಗ್ ಇಸ್ ಕಲರ್. ಸೊ ನಿಮಗಿಲ್ಲಿ ಮೋಸ್ಟ್ ಆಫ್ ದ ಗಿವನ್ ಸಾಲ್ಟ್ಸ್ ಆರ್ ಕಲರ್ಲೆಸ್. ಕ್ರಿಸ್ಟಲೈನ್ ಸಾಲ್ಟ್ ಬಂದಿತ್ತು ಅಂತ ತಿಳ್ಕೊರಿ, ಕ್ರಿಸ್ಟಲೈನ್ ಸಾಲ್ಟ್ಸ್ ಆರ್ ಆಲ್ಮೋಸ್ಟ್ ಕಲರ್ಲೆಸ್ ಅಂತ ಬರೀರಿ, ಅಥವಾ ವೈಟ್ ಕಲರ್. ಅಮಾರ್ಫಸ್ ಸಾಲ್ಟ್ಸ್ ಇದ್ದು ಅಂತಂದ್ರೆ ವೈಟ್ ಇರ್ತಾವ ನೋಡ್ರಿ. ಕಲರ್ಲೆಸ್ ಇರಬಹುದಾ, ವೈಟ್ ಇರ್ಬೋದ. ವೈಟ್ ಆಗಿರ್ತಾವ್ರಿ, ಅಮಾರ್ಫಸ್ ಸಾಲ್ಟ್ಸ್ ವೈಟ್ ಇರ್ತಾವ. ಕ್ರಿಸ್ಟಲಿನ್ ಸಾಲ್ಟ್ಸ್ ಆರ್ ಆಲ್ಮೋಸ್ಟ್ ಕಲರ್ಲೆಸ್. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಒಂದು ಕಲರ್ಡ್ ಸಾಲ್ಟ್ ಕೊಡಬಹುದಾ, ಯಾವ್ದಂತಂದ್ರ ಪೇಲ್ ಪಿಂಕ್ ಕಲರ್. ಅದ್ಯಾವ್ದು ಹೇಳ್ರಿ, ಮ್ಯಾಂಗನೀಸ್ ಸಾಲ್ಟ್ಸ್. MnSO4 ಕೊಟ್ಟಿರಪ್ಪ ಅಂತಂದ್ರೆ ದಟ್ MnSO4 ಆಲ್ವೇಸ್ ಪ್ರೆಸೆಂಟ್ ಇನ್ ಪೇಲ್ ಪಿಂಕ್ ಕಲರ್. ಇದು ಸೆಕೆಂಡ್ ಪ್ರಿಲಿಮಿನರಿ ಟೆಸ್ಟ್. ಮೂರನೇದು ಯಾವ್ದು ಹೇಳ್ರಿ, ಸಾಲ್ಯುಬಿಲಿಟಿ ಟೆಸ್ಟ್ ಮಾಡ್ಬೇಕಾ. ಸಾಲ್ಯುಬಿಲಿಟಿ ಟೆಸ್ಟ್ ನೀವು ಎರಡರೊಳಗೆ ಮಾಡ್ತೀರಿ. ಒಂದು, ಯು ಟೆಸ್ಟ್ ದ ಸಾಲ್ಯುಬಿಲಿಟಿ ಆಫ್ ದಟ್ ಗಿವನ್ ಸಾಲ್ಟ್ ಇನ್ ವಾಟರ್, ರೈಟ್, ಅಂಡ್ ಯು ಟೆಸ್ಟ್ ದ ಸಾಲ್ಯುಬಿಲಿಟಿ ಆಫ್ ದಟ್ ಸಾಲ್ಟ್ ಇನ್ ಡೈಲ್ಯೂಟ್ HCl. ಒಂದು, ಯು ವಿಲ್ ಟೇಕ್ ಅ ಪಿಂಚ್ ಆಫ್ ಸಾಲ್ಟ್ ಇನ್ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬ್ ಒಳಗಡೆ ಸ್ವಲ್ಪ ಸಾಲ್ಟ್ ತಗೋರಿ, ಆಡ್ ಇನಫ್ ಅಮೌಂಟ್ ಆಫ್ ವಾಟರ್. ಸ್ವಲ್ಪ ಎಕ್ಸೆಸ್ ಹಾಕುದ. ಸೊ ಅಂದ್ರೆ ಎಕ್ಸೆಸ್ ಅಂದ್ರೆ ಜಾಸ್ತಿ ಟೆಸ್ಟ್ ಟ್ಯೂಬ್ ಅನ್ನ ಫಿಲ್ ಮಾಡುವಂಗಿಲ್ಲ, ಅಷ್ಟು ಜಸ್ಟ್ 10 to 15 ಡ್ರಾಪ್ಸ್ ಅಂತ ತಿಳ್ಕೊರಿ. ಹಾಗೆ ಶೇಕ್ ಇಟ್ ವೆಲ್. ಸೊ ಅದನ್ನ ಥಂಬ್ಲೆ ಕ್ಲೋಸ್ ಮಾಡಿ ಶೇಕ್ ಮಾಡ್ರಿ. ಸೊ ಶೇಕ್ ಮಾಡಿದಾಗ ನಿಮ್ಗೆ ಅದು ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಗತೆ ಆಗ್ಬೇಕು. ಸೊ ಒಂಥರ PPT ಗತಿ ವೈಟ್ ಕಲರ್ ಅಥವಾ ಯಾವುದೋ ಒಂದು ಕಲರ್ ಬತ್ತಪ್ಪ ಅಂದ್ರೆ ಸಾಲ್ಯುಬಲ್ ಆಗಿರಂಗಿಲ್ಲ. ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಗತೆ ಫಾರ್ಮ್ ಆಯ್ತಂದ್ರೆ ಅವಾಗ ಸಾಲ್ಯುಬಲ್ ಆಗ್ತದೆ. ಇಲ್ಲಿ ನೀವು ಒಂದು ಏನ್ ಟ್ರಿಕ್ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರ, ದ ಕ್ರಿಸ್ಟಲಿನ್ ಸಾಲ್ಟ್ಸ್ ಆರ್ ಆಲ್ಮೋಸ್ಟ್ ಸಾಲ್ಯುಬಲ್ ಇನ್ ವಾಟರ್. ಕೊಟ್ಟಂತ ಕ್ರಿಸ್ಟಲಿನ್ ಸಾಲ್ಟ್ ಬಂದಿತ್ತ ತಿಳ್ಕೊರಿ, ಎಲ್ಲಾ ಕ್ರಿಸ್ಟಲಿನ್ ಸಾಲ್ಟ್ಸ್ ಎದ್ರೊಳಗೆ ಸಾಲ್ಯುಬಲ್ ಆಗ್ತಾವ, ವಾಟರ್ ಒಳಗಡೆ ಸಾಲ್ಯುಬಲ್ ಆಗ್ತಾವ. ಇಫ್ ಎಟ್ ಆಲ್ ದ ಗಿವನ್ ಸಾಲ್ಟ್ ಇಸ್ ಅಮಾರ್ಫಸ್ ಸಾಲ್ಟ್ ಕೊಟ್ಟಿರಂತಂದ್ರ ಆ ಅಮಾರ್ಫಸ್ ಸಾಲ್ಟ್ ಡೈಲ್ಯೂಟ್ HCl ಒಳಗಡೆ ಸಾಲ್ಯುಬಲ್ ಆಗ್ತದೆ. ಓಕೆ, ದೀಸ್ ಆರ್ 3 ಪ್ರಿಲಿಮಿನರಿ ಟೆಸ್ಟ್ಸ್. ಈ ಮೂರೊಳಗೆ ನಿಮಗೆ ಮಿನಿಮಮ್ 2 ಕರೆಕ್ಟ್ ಆಗ್ಬೇಕು, ಅವಾಗ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಸಿಗ್ತದೆ. ಓಕೆ, ಪ್ರಿಲಿಮಿನರಿ ಟೆಸ್ಟ್ ಆದ ಕೂಡಲೇ ನೀವು ಅದಕ್ಕೆ ಹೋಗ್ತೀರಿ, ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ ಅಂಡ್ ಬೇಸಿಕ್ ರಾಡಿಕಲ್. ಸೆಕೆಂಡ್ ಟೆಸ್ಟ್ ಯಾವ್ದು ಹೇಳ್ರಿ, ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್. ಆಸಿಡ್ ರಾಡಿಕಲ್ ಒಳಗಡೆ ನೀವು ಏನ್ ಮಾಡ್ಬೇಕಂತಂದ್ರೆ ಕರೆಕ್ಟ್ ಗ್ರೂಪ್ ಡಿಟೆಕ್ಷನ್. ಅಂದ್ರ ಕೊಟ್ಟಂತ ಸಾಲ್ಟ್ ಒಳಗೆ ಇರುವಂತ ಆಸಿಡ್ ರಾಡಿಕಲ್ ಯಾವ ಗ್ರೂಪ್ ಒಳಗೈತೆ ಅದನ್ನ ನೀವು ಡಿಟೆಕ್ಟ್ ಮಾಡಕ್ ಬೇಕಾ. ಆಮೇಲೆ ಗ್ರೂಪ್ ಡಿಟೆಕ್ಷನ್ ಆದ ಕೂಡಲೇ ನೀವು ಅದನ್ನ ಕನ್ಫರ್ಮೇಶನ್ ಮಾಡ್ಬೇಕು. ಇದ ಗ್ರೂಪ್ ಒಳಗ ಈ ಸಾಲ್ಟ್ ಪ್ರೆಸೆಂಟ್ ಅಂತ ಮಾಡಿರ್ತಿರಲ್ಲ, ಅದ ಐತೆ ಅಂತಾನು ನೀವು ಕನ್ಫರ್ಮೇಟರಿ ಅಂದ್ರೆ CT ಟೆಸ್ಟ್ ಅನ್ನ ಮಾಡ್ಬೇಕು. ಸೊ ಕರೆಕ್ಟ್ ಗ್ರೂಪ್ ಡಿಟೆಕ್ಷನ್ ಮಾಡಿರಪ್ಪ ಅಂತಂದ್ರ ಇಟ್ ವಿಲ್ ಕ್ಯಾರಿ 2 ಮಾರ್ಕ್ಸ್. ಕನ್ಫರ್ಮೇಟರಿ ಟೆಸ್ಟ್ ವಿಲ್ ಕ್ಯಾರಿ 2 ಮಾರ್ಕ್ಸ್. 2 + 2, ಪ್ರಿಲಿಮಿನರಿ ಟೆಸ್ಟ್ 1, ಅಂದ್ರೆ ಇಲ್ಲಿ ಎಷ್ಟು ಆತ ಹೇಳ್ರಿ, 5 ಮಾರ್ಕ್ಸ್ ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಡಿಟೆಕ್ಷನ್ ಆಫ್ ಬೇಸಿಕ್ ರಾಡಿಕಲ್. ಸೇಮ್ ಇಲ್ಲಿ ಆಸಿಡ್ ರಾಡಿಕಲ್ ನಿಮ್ಗೆ ಗೊತ್ತಾಗ್ತದ. ಒಂದ್ ಆಸಿಡ್ ರಾಡಿಕಲ್ ಗೊತ್ತಾಗ್ತಾರ ಡೈರೆಕ್ಟ್ಲಿ ಬೇಸಿಕ್ ರಾಡಿಕಲ್ ಹೋಗ್ಬೇಕು. ಬೇಸಿಕ್ ರಾಡಿಕಲ್ ಒಳಗಡೆನು ಸೇಮ್ ಪ್ರೊಸೀಜರ್, ಕರೆಕ್ಟ್ ಗ್ರೂಪ್ ಡಿಟೆಕ್ಷನ್ ಮತ್ತೊಂದು ಕನ್ಫರ್ಮೇಟರಿ ಟೆಸ್ಟ್. ಇಲ್ಲೂ 2 ಮಾರ್ಕ್ಸ್, CT ಟೆಸ್ಟ್ಗೂ 2 ಮಾರ್ಕ್ಸ್. ಇಲ್ಲೂ 4 ಆಯ್ತು, ಇಲ್ಲಿ 5 ಆಯ್ತು, 9 ಆಯ್ತಾ. ಇನ್ನೊಂದು ಯಾವ್ದು ಹೇಳ್ರಿ, 1 ಮಾರ್ಕ್ ಫಾರ್ ರಿಪೋರ್ಟ್ ಬರಿಬೇಕು ನೀವು. ದ ಗಿವನ್ ಸಾಲ್ಟ್ ಕಂಟೇನ್ ಆಸಿಡ್ ರಾಡಿಕಲ್ ಯಾವ್ದ, ಬೇಸಿಕ್ ರಾಡಿಕಲ್ ಯಾವ್ದ,
ಮತ್ತು ಕೊಟ್ಟಂತ ಸಾಲ್ಟ್ ಯಾವ್ದ. ಸೊ ಎಷ್ಟು ಬರೆದ್ರ ನಿಮಗ 10 ಮಾರ್ಕ್ಸ್ ಆಗ್ತದೆ. ಈಗ ನಾವು ನೋಡೋಣ ಬೇಸಿಕ್ ರಾಡಿಕಲ್, ಆಸಿಡ್ ರಾಡಿಕಲ್ ಮತ್ತು ಪ್ರಿಲಿಮಿನರಿ ಟೆಸ್ಟ್ ಅನ್ನ ಯಾವ ತರ ಚಾರ್ಟ್ ಅನ್ನು ನೆನ್ಪಿಟ್ಕೊಳಕ್ಬೇಕು. ಸೊ ದಿಸ್ ಇಸ್ ದ ಚಾರ್ಟ್, ರೈಟ್. ಫಸ್ಟ್ ನಾ ಇಲ್ಲಿ ಪ್ರಿಲಿಮಿನರಿ ಟೆಸ್ಟ್ ಅನ್ನ ಕೊಟ್ಟೆನ. 3 ಪ್ರಿಲಿಮಿನರಿ ಟೆಸ್ಟ್ ಬರ್ತಾವ: ಸ್ಟೇಟ್, ಕಲರ್ ಅಂಡ್ ಸಾಲ್ಯುಬಿಲಿಟಿ. ನಾನು ನಿಮ್ಗೆ ಹೇಳಿದ ಪ್ರಕಾರ ಸ್ಟೇಟ್ ಒಳಗಡೆ 2 ನೋಡ್ರಿ, ಒಂದು ಕ್ರಿಸ್ಟಲೈನ್, ಮತ್ತೊಂದು ಯಾವ್ದು ಹೇಳ್ರಿ ಅಮಾರ್ಫಸ್. ನೀವು ಎಕ್ಸಾಮ್ ಬರೆಯುವಾಗ ಪೇಪರ್ ಒಳಗಡೆ ಏನ್ ಮಾಡ್ಬೇಕು ಹೇಳ್ರಿ, ಸಾಲ್ಟ್ ಅನಾಲಿಸಿಸ್ ಅಂತ ಹೇಳಿ ಹಾಕ್ತಿರ್ಲ. ಸೊ ಹಾಕಿ 3 ಕಾಲಮ್ ಮಾಡ್ಕೊಳಕ್ ಬೇಕ. 3 ಕಾಲಮ್ ಒಳಗಡೆ ಒಂದು ಟೆಸ್ಟ್, ಮತ್ತೊಂದು ಅಬ್ಸರ್ವೇಷನ್, ಮತ್ತೊಂದು ಇನ್ಫರೆನ್ಸ್. ಟೆಸ್ಟ್ ಅಂದ್ರೆ ನೀವೇನ್ ಮಾಡತ್ತೀರಿ, ನೀವೇನ್ ಟೆಸ್ಟ್ ಕ್ಯಾರಿ ಔಟ್ ಮಾಡ್ತಿರ್ತಿರಲ್ಲ ಅದು ಟೆಸ್ಟ್ ಆಯ್ತಾ. ನೀವು ಮಾಡುವಾಗ ಏನ್ ಅಬ್ಸರ್ವೇಷನ್ ಮಾಡ್ತೀರಿ, ಸೊ ಅಬ್ಸರ್ವೇಷನ್ ಒಂದು ಕಾಲಮ್. ಅಬ್ಸರ್ವ್ ಮಾಡಿದ ಕೂಡಲೇ ನೀವು ಏನ್ ಅದಕ್ಕೆ ಏನ್ ಅಂದ್ರೆ ರಿಸಲ್ಟ್ ಏನ್ ಕೊಡ್ತೀರಿ, ಸೊ ಅಂದ್ರೆ ಇನ್ಫರೆನ್ಸ್ ಮಾಡ್ತೀರಿ. ನಿಮಗೆ ಕೊಟ್ಟಂತ ಸಾಲ್ಟ್ ಕ್ರಿಸ್ಟಲೈನ್ ಇತ್ತಪ್ಪ ಅಂದ್ರ ಕ್ಯಾಟಯಾನ್ಸ್ ಯಾವ ಇರಬಹುದ್ರಿ, ಅಮೋನಿಯಂ ಇರಬಹುದು, ಅಲ್ಯೂಮಿನಿಯಂ ಇರಬಹುದು, ಮ್ಯಾಂಗನೀಸ್, ಜಿಂಕ್, ಬೇರಿಯಂ, ಮ್ಯಾಗ್ನೀಷಿಯಂ, ಈ ತರ ಕ್ಯಾಟಯಾನ್ಸ್ ಇರಬಹುದು. ನೆಗೆಟಿವ್ ಅಂದ್ರೆ ನೆಗೆಟಿವ್ ಯಾನ್ಸ್ ಆನಿಯಾನ್ಸ್ ಲೈಕ್ ಕ್ಲೋರೈಡ್, ಬ್ರೋಮೈಡ್, ಸಲ್ಫೇಟ್, ನೈಟ್ರೇಟ್ ಮೇ ಬಿ ಪ್ರೆಸೆಂಟ್ ಕೊಟ್ಟಂತ ಸಾಲ್ಟ್ ಕ್ರಿಸ್ಟಲೈನ್ ಇದ್ದಾಗ. ಅಮಾರ್ಫಸ್ ಇತ್ತಪ್ಪ ಅಂತಂದ್ರ ಕ್ಯಾಟಯಾನ್ಸ್ ಲೈಕ್ ಕ್ಯಾಲ್ಸಿಯಂ ಇರಬಹುದು, ಆನಿಯಾನ್ಸ್ ಲೈಕ್ ಕಾರ್ಬೋನೇಟ್ CO3 2- ಮೇ ಬಿ ಪ್ರೆಸೆಂಟ್. ಸೊ ಕ್ರಿಸ್ಟಲೈನ್ ಆಯ್ತು, ಅಮಾರ್ಫಸ್ ಆಯ್ತು. ನಾನು ನಿಮ್ಗೆ ಹೇಳಿದ ಪ್ರಕಾರ ಜಸ್ಟ್ ಕೈಯಾಗ ತಗೊಂಡು ನೀವು ಟೆಸ್ಟ್ ಮಾಡಿ ನೋಡ್ರಿ. ಇದು ಫಸ್ಟ್ ಟೆಸ್ಟ್ ಆಯ್ತಾ. ಸೆಕೆಂಡ್ ಪ್ರಿಲಿಮಿನರಿ ಟೆಸ್ಟ್ ಯಾವ್ದು ಹೇಳ್ರಿ, ಕಲರ್. ಸೊ ಕಲರ್ ಒಳಗಡೆ ನೋಡ್ರಿ, ಐದರ್ ಕಲರ್ಲೆಸ್ ಆರ್ ವೈಟ್ ಅಂತ ಹೇಳಿದ್ರು. ಸೊ ಇದನ್ನ ಜಾಸ್ತಿ ಬರೀತ್ ಬರ್ರಿ. ನಿಮ್ಗೆ ಕೊಟ್ಟಂತ ಸಾಲ್ಟ್ ನೀವು ಕಲರ್ ಐಡೆಂಟಿಫಿಕೇಶನ್ ಮಾಡಕ್ ಆಗಿಲ್ಲ ನೋಡ್ರಿ. ಸೊ ವೆನ್ ದ ಸಾಲ್ಟ್ ಇಸ್ ಪ್ರೆಸೆಂಟ್ ಇನ್ ಬಲ್ಕ್ ಅಮೌಂಟ್, ಜಾಸ್ತಿ ಇದ್ದಾಗ ದಟ್ ಅಪಿಯರ್ಸ್ ಟು ಬಿ ವೈಟ್. ಫಾರ್ ಎಕ್ಸಾಂಪಲ್ ನಾವು ಮನೆ ಯೂಸ್ ಮಾಡುವಂತ ಸೋಡಿಯಂ ಕ್ಲೋರೈಡ್, ಇದು ಒಂದು ಸಾಲ್ಟ್. ಸೋಡಿಯಂ ಕ್ಲೋರೈಡ್ ನೋಡ್ರಿ, ನಾವು 1 kg 2 kg ತಗೊಂಡ್ಬಂದು ಇಟ್ಟಿದ್ವಿ ಅಂತ ತಿಳ್ಕೊರಿ, ಅವಾಗ ಅದ್ ನೋಡಕ್ ಬಹಳ ವೈಟ್ ಕಲರ್ ಆಗ್ತದ. ಬಟ್ ನೀವು ಅದ್ರೊಳಗಿಂದ ಒಂದು ಕ್ರಿಸ್ಟಲ್ ತೆಗೆದು ಹೊರಗೆ ತೆಗೆದು ನೋಡ್ರಿ, ದಟ್ ಅಪಿಯರ್ಸ್ ಕಲರ್ಲೆಸ್, ರೈಟ್. ಇದರ ಅರ್ಥ ಆಲ್ಮೋಸ್ಟ್ ಕ್ರಿಸ್ಟಲಿನ್ ಸಾಲ್ಟ್ಸ್ ಆರ್ ಕಲರ್ಲೆಸ್. ಕಲರ್ಲೆಸ್ ಸರಿ ಬರೀರಿ ಅಥವಾ ವೈಟ್ ಅಂತ ಬರೀರಿ. ಇನ್ನ ನಾನು ನಿಮ್ಗೆ ಹೇಳಿದ ಪ್ರಕಾರ ಮತ್ತೊಂದು ಸಾಲ್ಟ್ ಕೊಟ್ಟಿರಬಹುದು, ಯಾವ್ದು ಹೇಳ್ರಿ, ಪೇಲ್ ಪಿಂಕ್ ಕಲರ್ಡ್ ಸಾಲ್ಟ್, ಅಂದ್ರೆ Mn+2 ಇರ್ತದೆ. ನಿಮ್ಗೊಂದು ಐಡಿಯಾ ಇರಲಿ, ಯಾರಿಗಾದ್ರೂ ಪೇಲ್ ಪಿಂಕ್ ಕಲರ್ ಸಾಲ್ಟ್ ಬಂತಂದ್ರೆ ಕ್ಲಿಯರ್ಲಿ ನಿಮ್ಗೊಂದು ಪಿಕ್ಚರ್ ಗೊತ್ತಾಗಬೇಕ. ಮ್ಯಾಂಗನೀಸ್ ಇರ್ತದೆ, ಅದ್ರ ಜೊತೆ ಸಲ್ಫೇಟ್ ಆಸಿಡ್ ರಾಡಿಕಲ್ ಕೊಟ್ಟಿರ್ತಾರ. ಸೊ ಬಟ್ ನೀವು ಪ್ರೊಸೀಜರ್ ಮಾಡಕನ ಬೇಕ, ಅದನ್ನ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಕನ ಬೇಕ. ನೀವು ಕರೆಕ್ಟ್ ಆಗಿ ಏನೆಲ್ಲ ಸ್ಟೆಪ್ ವೈಸ್ ಬರೀತಿರಲ್ಲ ಅದಕ್ಕೆ ಮಾರ್ಕ್ಸ್ ಕೊಡ್ತಾರ. ನೀವು ಡೈರೆಕ್ಟ್ಲಿ ಹೋಗಿ ಅದು ಯಾವ್ದು ಪ್ರೆಸೆಂಟ್ ಐತಿ ಮತ್ತೆ ಅದ್ರ CT ಅದನ್ನ ಅಷ್ಟೇ ಬರ್ದ್ರೆ ತಿಳ್ಕೊರಿ, ನಿಮ್ಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗಂಗಿಲ್ಲ. ಸೊ ರೈಟ್, ಸೊ ಯು ಶುಡ್ ಫಾಲೋ ದ ಪ್ರೊಸೀಜರ್ ಪ್ರಾಪರ್ಲಿ. ಪ್ರೊಸೀಜರ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದಾಗ ನಿಮ್ಗೆ ಮಾರ್ಕ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಗ್ತಾವ. ಓಕೆ, ಇದು ಸೆಕೆಂಡ್ ಆಯ್ತು ಕಲರ್. ಕಲರ್ ಆದ್ಕೂಡ ಯಾವ್ದಕ್ಕೆ ಹೋಗ್ಬೇಕು ಹೇಳ್ರಿ, ಸಾಲ್ಯುಬಿಲಿಟಿ. ನಾನ್ ನಿಮ್ಗೆ ಹೇಳಿದ ಪ್ರಕಾರ ಸಾಲ್ಯುಬಿಲಿಟಿಯನ್ನ 2 ಸೊಲ್ಯೂಷನ್ಸ್ ಒಳಗಡೆ ಚೆಕ್ ಮಾಡ್ತೀರಿ. ಅಂದ್ರೆ 2 ಸಾಲ್ವೆಂಟ್ ಒಳಗಡೆ, ಒಂದು ವಾಟರ್, ಮತ್ತೊಂದು ಯಾವ್ದು ಹೇಳ್ರಿ HCl ಒಳಗಡೆ ಚೆಕ್ ಮಾಡ್ತೀರಿ. ಓಕೆ, ಸೊ ಈಗ ಕ್ರಿಸ್ಟಲಿನ್ ಸಾಲ್ಟ್ಸ್ ಇದ್ದವು ತಿಳ್ಕೊರಿ, ದೇ ಆರ್ ಆಲ್ಮೋಸ್ಟ್ ಸಾಲ್ಯುಬಲ್ ಇನ್ ವಾಟರ್. ಅವಾಗ ನೀವು ಕ್ರಿಸ್ಟಲಿನ್ ಸಾಲ್ಟ್ಸ್ ಮೇ ಬಿ ಪ್ರೆಸೆಂಟ್ ಅಂತ ಬರೀದ. ಅಮಾರ್ಫಸ್ ಸಾಲ್ಟ್ ಇತ್ತ ತಿಳ್ಕೊರಿ, ಅಮಾರ್ಫಸ್ ಸಾಲ್ಟ್ಸ್ ಆರ್ ಸಾಲ್ಯುಬಲ್ ಇನ್ ಡೈಲ್ಯೂಟ್ HCl. ಡೈಲ್ಯೂಟ್ HCl ನಾಗ ಅಮಾರ್ಫಸ್ ಸಾಲ್ಟ್ ಒಳಗಡೆ ನೀವು ಡೈಲ್ಯೂಟ್ HCl ಹಾಕಿರೋದು ತಿಳ್ಕೊರಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಬ್ರಿಸ್ಕ್ ಎಫರ್ವಸನ್ಸ್. ಬ್ರಿಸ್ಕ್ ಎಫರ್ವಸನ್ಸ್ ಅಂದ್ರೆ ಒಂಥರ ಬಬಲ್ಸ್ ಬರ್ತಾವ. ಬಬಲ್ಸ್ ಅಂದ್ರೆ ಹೆಂಗ್ ಹೇಳ್ರಿ, ಕೋಲ್ಡ್ ಡ್ರಿಂಕ್ ಬಾಟಲ್ ನೀವು ಕ್ಯಾಪ್ ಓಪನ್ ಮಾಡಿದಾಗ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತದ, ಆ ತರ ಬಬಲ್ಸ್ ಬಂದುಪ್ಪ ಅಂತಂದ್ರೆ ಕಾರ್ಬೋನೇಟ್ ಮೇ ಬಿ ಪ್ರೆಸೆಂಟ್. ಓಕೆ, ಇದ ನಿಮ್ಮದು ಪ್ರಿಲಿಮಿನರಿ ಟೆಸ್ಟ್ ಆಯ್ತಾ. ಪ್ರಿಲಿಮಿನರಿ ಟೆಸ್ಟ್ ಆದ ಕೂಡಲೇ ನೀವು ಅದಕ್ಕೆ ಹೋಗ್ತೀರಿ, ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ಸ್. ಆಸಿಡ್ ರಾಡಿಕಲ್ ಅನ್ನ ನೀವು ಡಿಟೆಕ್ಷನ್ ಮಾಡ್ತಿರ್ಲ ನೋಡ್ರಿ, ಆಸಿಡ್ ರಾಡಿಕಲ್ ಒಳಗಡೆ ಬಹಳಷ್ಟು ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಡೋಂಟ್ ಬಿ ಪ್ಯಾನಿಕ್. ಯಾಕಂತಂದ್ರ ನಿಮಗೆ 3 ಗ್ರೂಪ್ಸ್ ಬರ್ತಾವ ಆಸಿಡ್ ರಾಡಿಕಲ್ ಒಳಗಡೆ. 3 ಯಾವ್ಯಾವಪ್ಪ ಅಂದ್ರೆ, ಒಂದು ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3. ಗ್ರೂಪ್ 1 ಒಳಗಡೆ ಒಂದ ರಾಡಿಕಲ್ ಇರ್ತದ, ಯಾವ್ದಂದ್ರ ಕಾರ್ಬೋನೇಟ್ CO3-2. ಗ್ರೂಪ್ 2 ಒಳಗಡೆ 3 ರಾಡಿಕಲ್ ಇರ್ತಾವ, ಕ್ಲೋರೈಡ್, ಬ್ರೋಮೈಡ್ ಅಂಡ್ ನೈಟ್ರೇಟ್ ಇರ್ತದ. ಗ್ರೂಪ್ 3 ಒಳಗಡೆ ಯಾವ್ದು ಇರ್ತದ ಅಂತಂದ್ರೆ ಸಲ್ಫೇಟ್ ಇರ್ತದ, SO4-2. ನೋಡ್ರಿ ಎಷ್ಟು ಅದು ರೀ, 5 ರಾಡಿಕಲ್. ಕಾರ್ಬೋನೇಟ್ CO3-2, ಸೆಕೆಂಡ್ ಕ್ಲೋರೈಡ್, ಬ್ರೋಮೈಡ್, ನೈಟ್ರೇಟ್, ಲಾಸ್ಟ್ ಒನ್ ಸಲ್ಫೇಟ್. Carbonate is present in group 1, chloride, bromide and nitrate are present in group 2, sulfate is present in group 3. It is very easy. So ಮೊದಲೇದು ಅಬ್ಸೆಂಟ್ ಬತ್ತಪ್ಪ ಅಂದ್ರೆ ಸೆಕೆಂಡ್ ಗ್ರೂಪ್ ಹೋಗುದ. ಸೆಕೆಂಡ್ ಗ್ರೂಪ್ ಅಬ್ಸೆಂಟ್ ಇರ್ತಾರೆ, ಡೈರೆಕ್ಟ್ಲಿ ನಿಮಗೆ ಕೊಟ್ಟಿರುವಂತ ಆಸಿಡ್ ರಾಡಿಕಲ್ ಥರ್ಡ್ ಗ್ರೂಪ್ ಒಳಗನ ಇರ್ತದ. ಓಕೆ, ಸೊ ಇಲ್ಲಿ ನೋಡ್ರಿ, ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್. ಸೊ ಫಸ್ಟ್ ಯಾವ್ದು ಹೇಳ್ರಿ, ಗ್ರೂಪ್ 1 ಡಿಟೆಕ್ಷನ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಿ, ಕಾರ್ಬೋನೇಟ್ ಟೆಸ್ಟ್ ಅನ್ನ ಮಾಡ್ಬೇಕಾಗ್ತದೆ. ಅಲ್ಲೇನ್ ಹೇಳ್ರಿ, ಸಾಲ್ಟ್ ತಗೋದ್ರಿ, ಯು ಟೇಕ್ ಅ ಪಿಂಚ್ ಆಫ್ ಸಾಲ್ಟ್, ಅದಕ್ಕೆ ಏನ್ ಆಡ್ ಮಾಡೋದ, ಡೈಲ್ಯೂಟ್ HCl ಹಾಕೋದ ಅಥವಾ ಡೈಲ್ಯೂಟ್ H2SO4 ಹಾಕ್ರಿ. ಸೊ ನೋಡ್ರಿ, ಡೈಲ್ಯೂಟ್ ಕೆಮಿಕಲ್ಸ್ ಎಲ್ಲ ನಿಮ್ ಫ್ರಂಟ್ ಶೆಲ್ಫ್ ಒಳಗಡೆ ಇಟ್ಟಿರ್ತಾರೆ. ಕನ್ಫರ್ಮೇಟರಿ ಟೆಸ್ಟ್ ಕೆಮಿಕಲ್ಸ್ ಅಂತ ಸೈಡ್ ಶೆಲ್ಫ್ ಒಳಗಡೆ ಇಟ್ಟಿರ್ತಾರೆ.
ರೈಟ್. ನಿಮ್ ಕಾಲೇಜ್ ಒಳಗಡೆ ಲ್ಯಾಬ್ ಯಾವ ತರ ಸೆಟಪ್ ಇರ್ತದಲ್ಲ ನಿಮ್ಗೆ ಗೊತ್ತಿರ್ತದೆ, ಕೆಮಿಕಲ್ಸ್ ಎಲ್ಲಿರ್ತಾವ ಅಂತ ಹೇಳಿ. ಒಂದೊಂದು ಲ್ಯಾಬ್ ಒಳಗಡೆ ಡೈಲ್ಯೂಟ್ HCl ಕೊಟ್ಟಿರ್ತಾರೆ, ಒಬ್ಬೊಬ್ರು H2SO4 ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಯೂಸ್ ಐದರ್ HCl ಆರ್ H2SO4 ಫಾರ್ ಡಿಟೆಕ್ಷನ್ ಆಫ್ ಗ್ರೂಪ್ 1 ಆಸಿಡ್ ರಾಡಿಕಲ್. ಇಲ್ಲಿ ಸಾಲ್ಟ್ ತಗೊಂಡ್ ನೀವು ಅದಕ್ಕೆ ಡೈಲ್ಯೂಟ್ HCl ಹಾಕಿದ ಏನ್ ಅಬ್ಸರ್ವೇಷನ್ ಮಾಡ್ಬೇಕ್ರಿ? ಬ್ರಿಸ್ಕ್ ಎಫರ್ವೆಸೆನ್ಸ್. ಮತ್ತೊಂದೇನಪ್ಪಾ ಅಂತಂದ್ರ ಬಹಳಷ್ಟು ಸ್ಟೂಡೆಂಟ್ಸ್ ಎಲ್ಲಿ ಫೇಲ್ ಆಗ್ತಾರಪ್ಪ ಅಂತಂದ್ರ ಅವ್ರ ಟೆಸ್ಟ್ ಟ್ಯೂಬ್ ತಗೋತಾರ, ಕೆಮಿಕಲ್ಸ್ ಹಾಕ್ತಾರೆ, ಮತ್ತು ಕೆಮಿಕಲ್ಸ್ ಎಲ್ಲ ಹಾಕಿ ಬಾಟಲ್ ಎಲ್ಲ ಸಪರೇಟ್ ಇಟ್ಟು ಆಮೇಲೆ ಅಬ್ಸರ್ವೇಷನ್ ಮಾಡಕ್ ಕುಂದಿರ್ತಾರೆ. ಸೊ ಈ ತರ ಮಾಡೋದ್ರಿಂದ ಏನಾಗ್ತದೆ ಹೇಳ್ರಿ, ನಿಮಗೆ ಅದು ಟೆಸ್ಟ್ ಬಂದ್ ಹೋಗಿರ್ತದ, ನೀವು ಅಬ್ಸೆಂಟ್ ಬರಕ್ ಟ್ರೈ ಮಾಡ್ತೀರಿ. ಯಾವಾಗ್ಲೂ ಏನ್ ಮಾಡ್ಬೇಕು ಹೇಳ್ರಿ, ವೈಲ್ ಆಡಿಂಗ್ ದ ಕೆಮಿಕಲ್ಸ್ ಯು ಶುಡ್ ಅಬ್ಸರ್ವ್. ಅಬ್ಸರ್ವೇಷನ್ ಆಸ್ ವೆಲ್ ಆಸ್ ಆಡಿಂಗ್ ಕೆಮಿಕಲ್ಸ್ ಶುಡ್ ಬಿ ಸೈಮಲ್ಟೇನಿಯಸ್ಲಿ. ಇವೆರಡು ಸೈಮಲ್ಟೇನಿಯಸ್ಲಿ ಆಗ್ತಿರ್ಬೇಕು. ಯಾಕಂದ್ರೆ ದೀಸ್ ಆರ್ ವೆರಿ ಫಾಸ್ಟ್ ರಿಯಾಕ್ಷನ್ಸ್. ಫಾಸ್ಟ್ ರಿಯಾಕ್ಷನ್ ಅಂದ್ರೆ ದ ಮೂಮೆಂಟ್ ಯು ಆಡ್ ಕೆಮಿಕಲ್ಸ್ ಯು ಗೆಟ್ ದ ಪ್ರಾಡಕ್ಟ್. ಪ್ರಾಡಕ್ಟ್ ಏನ್ ಬರ್ಬೋದು ಇಲ್ಲಿ? ಐದರ್ ಚೇಂಜ್ ಇನ್ ಕಲರ್, ಟೆಸ್ಟ್ ಟ್ಯೂಬ್ ಒಳಗಡೆ ಕಲರ್ ಚೇಂಜ್ ಆಗ್ಬೋದಾ, ಇಲ್ಲಾಂದ್ರೆ ಪ್ರಿಸಿಪಿಟೇಟ್ ಬರ್ಬಹುದಾ, ಇಲ್ಲ ಅಂತಂದ್ರೆ ಗ್ಯಾಸ್ ಲಿಬರೇಟ್ ಆಗ್ಬೋದಾ. ಇವು ಮೂರದಿಂದ ನೀವು ಅಬ್ಸರ್ವೇಷನ್ ಮಾಡ್ತಿರ್ತೀರಿ. ನೋಡ್ರಿ, ಪ್ರಿಸಿಪಿಟೇಟ್ ಬಹಳ ಫಾಸ್ಟ್ ಆಗಿ ಬರ್ತದ, ಕಲರ್ ಇಮಿಡಿಯೇಟ್ಲಿ ಚೇಂಜ್ ಆಗ್ತಿರ್ತದ, ಗ್ಯಾಸಸ್ ಬಹಳ ಜಲ್ದಿ ಲಿಬರೇಟ್ ಆಗ್ತಿರ್ತಾವ. ಅದಕ್ಕಾಗಿ ಟೆಸ್ಟ್ ಟ್ಯೂಬ್ ನ ನೀವೇನ್ ಕೆಮಿಕಲ್ಸ್ ಆಡ್ ಮಾಡ್ತಿರ್ತಿರಲ್ಲ, ಕೆಮಿಕಲ್ಸ್ ನ ಆಡ್ ಮಾಡುವಾಗನ ಅಬ್ಸರ್ವೇಷನ್ ಮಾಡ್ತಿರ್ಬೇಕು. ಸೊ ಒಬ್ಬೊಬ್ರು ಹೆಂಗ್ ಮಾಡ್ತೀರಿ, ಟೆಸ್ಟ್ ಟ್ಯೂಬ್ ಇಲ್ಲಿ ಹಿಡಿದ, ಇಲ್ಲಿ ಕೆಮಿಕಲ್ಸ್ ಹಾಕಿ ಬಾಟಲ್ ಸಪರೇಟ್ಲಿ ಇಟ್ಟ ಆಮೇಲೆ ಈ ತರ ನೋಡ್ತೀರಿ. ಸೊ ಈ ತರ ಮಾಡೋದ್ರಿಂದ ಏನಾಗ್ತದೆ ಹೇಳ್ರಿ, ನಿಮ್ದು ಟೆಸ್ಟ್ ಬಂದ್ ಹೋಗಿರ್ತದ, ಅದು ಪ್ರೆಸೆಂಟ್ ಇರ್ತದೆ ಆಕ್ಚುಲಿ, ಅದು ಬಂದ್ ಹೋದ್ಮೇಲೆ ನೀವೆಲ್ಲ ಬಾಟಲ್ ಸಪರೇಟ್ಲಿ ಇಟ್ಟು ನೋಡಿದಾಗ ಅದು ಅಬ್ಸೆಂಟ್ ಆಗ್ತದೆ. ಸೊ ಆ ತರ ಮಾಡೋದ್ರಿಂದ ಏನಾಗ್ತದೆ ಹೇಳಿ, ಯು ವಿಲ್ ಲೂಸ್ ಮಾರ್ಕ್ಸ್. ಸೊ ಅದಕ್ಕಾಗಿ ಪರ್ಫಾರ್ಮೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಪರ್ಫಾರ್ಮೆನ್ಸ್ ಇಸ್ ನಥಿಂಗ್ ಬಟ್ ಹ್ಯಾಂಡಲಿಂಗ್ ಕೆಮಿಕಲ್ಸ್ ಆಸ್ ವೆಲ್ ಆಸ್ ಅಪಾರಟಸ್. ಅಪಾರಟಸ್ ಮತ್ತು ಕೆಮಿಕಲ್ಸ್ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿರ್ಬೇಕು. ಟೆಸ್ಟ್ ಟ್ಯೂಬ್ ಹಿಡಿಬೇಕು, ರೈಟ್. ಟೆಸ್ಟ್ ಟ್ಯೂಬ್ ನಾಗ ಏನ್ ನೀವು ಸಾಲ್ಟ್ ತಗೊಂಡಿರ್ತೀರಿ, ಸೊ ಸಾಲ್ಟ್ ಒಳಗಡೆ ನೀವು ಏನ್ ಕೆಮಿಕಲ್ ಆಡ್ ಮಾಡ್ತಿರ್ತಿರಲ್ಲ, ಅವಾಗ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ಕೊತಿರ್ಬೇಕು. ಓಕೆ, ರೈಟ್. ಸೊ ಡೈಲ್ಯೂಟ್ HCl ಲೈಕ್ ದ ಬ್ರಿಸ್ಕ್ ಎಫರ್ವೆಸೆನ್ಸ್. ಬಬಲ್ಸ್ ಬಂದು ಅಂತಂದ್ರೆ ಅದು ಗ್ಯಾಸ್ ಲಿಬರೇಟ್ ಆಗ್ತಿರ್ತದೆ. ಯಾವ ಗ್ಯಾಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗ್ತಿರ್ತದೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಯ್ತಂದ್ರೆ ಯು ಶುಡ್ ರೈಟ್ ಗ್ರೂಪ್ 1 ರಾಡಿಕಲ್ಸ್ ಮೇ ಬಿ ಪ್ರೆಸೆಂಟ್. ಗ್ರೂಪ್ 1 ರಾಡಿಕಲ್ಸ್ ಮೇ ಬಿ ಪ್ರೆಸೆಂಟ್ ಅಂದ್ರೆ ಯಾವ್ದು ರಾಡಿಕಲ್ ಇರ್ತದೆ? ಕಾರ್ಬೋನೇಟ್ ಇರ್ತದೆ. ಯಾವಾಗ ಹೇಳ್ರಿ? ಬ್ರಿಸ್ಕ್ ಎಫರ್ವೆಸೆನ್ಸ್ ಬಂದಾಗ. ಬ್ರಿಸ್ಕ್ ಎಫರ್ವೆಸೆನ್ಸ್ ಬರ್ಲಿಲ್ಲ ಅಂತಂದ್ರೆ, ನಿಮ್ಗೆ ಅಲ್ಲಿ ಯಾವ್ದೂ ಗ್ಯಾಸ್ ಲಿಬರೇಟ್ ಆಗ್ಲಿಲ್ಲ ಅಂದ್ರೆ ಅವಾಗ ಏನ್ ಬರಿಬೇಕು ಹೇಳ್ರಿ? ಇಲ್ಲಿ ಅಬ್ಸರ್ವೇಷನ್ ಕಾಲಮ್ ಒಳಗಡೆ ನೋ ಗ್ಯಾಸ್ ಎವಾಲ್ವ್ಡ್, ಯಾವ್ದು ಗ್ಯಾಸ್ ಲಿಬರೇಟ್ ಆಗಿಲ್ಲ, ಗ್ರೂಪ್ 1 ರಾಡಿಕಲ್ಸ್ ಆರ್ ಅಬ್ಸೆಂಟ್. ಸೊ ಇಲ್ಲಿ ಪ್ರೆಸೆಂಟ್ ಅಂತಂದ್ರೆ ನೀವು ಡೈರೆಕ್ಟ್ಲಿ ಕನ್ಫರ್ಮೇಟರಿ ಟೆಸ್ಟ್ ಹೋಗ್ಬೇಕು. ಇಲ್ಲಿ ಪ್ರೆಸೆಂಟ್ ಇರ್ಲಿಲ್ಲ ಅಂತಂದ್ರೆ ಅಬ್ಸೆಂಟ್ ಅಂತ ತಿಳ್ಕೊರಿ, ನೆಕ್ಸ್ಟ್ ಗ್ರೂಪ್ ಟೆಸ್ಟ್ ಮಾಡಬೇಕು. ಪ್ರೆಸೆಂಟ್ ಬಂದ್ರೆ ಡೈರೆಕ್ಟ್ಲಿ ಕನ್ಫರ್ಮೇಟರಿ ಟೆಸ್ಟ್ ಹೋಗೋದ, ಪ್ರೆಸೆಂಟ್ ಬರಲಿಲ್ಲ ಅಂತಂದ್ರೆ ಜಸ್ಟ್ ಮೂವ್ ಟು ನೆಕ್ಸ್ಟ್ ಗ್ರೂಪ್ ರಾಡಿಕಲ್ಸ್. ಓಕೆ, ಇಲ್ಲಿ ಬ್ರಿಸ್ಕ್ ಎಫರ್ವೆಸೆನ್ಸ್ ಬಂದಿದ್ದು ಅಂದ್ರೆ ನಾವು CT ಮಾಡೋಣ. ನಾ CT ನೆಕ್ಸ್ಟ್ ಹೇಳ್ತೇನೆ. ಈಗ ಬಂದಿಲ್ಲ ಅಂತ ತಿಳ್ಕೊಂಡು ನೋ ಗ್ಯಾಸ್ ಎವಾಲ್ವ್ಡ್ ಅಂತಾರೆ, ಗ್ರೂಪ್ 2 ಟೆಸ್ಟ್ ಹೆಂಗ್ ಮಾಡೋದು? ಡಿಟೆಕ್ಷನ್ ಆಫ್ ಗ್ರೂಪ್ 2 ಆಸಿಡ್ ರಾಡಿಕಲ್ಸ್. ಸೆಕೆಂಡ್ ಗ್ರೂಪ್ ಒಳಗಡೆ ಯಾವ ಬರ್ತಾವ? ಕ್ಲೋರೈಡ್, ಬ್ರೋಮೈಡ್ ಮತ್ತೆ ನೈಟ್ರೇಟ್. ಕ್ಲೋರೈಡ್ Cl-, Br- ಅಂಡ್ NO3-. ಇಲ್ಲಿ ಏನ್ ಮಾಡ್ತೀರಿ? ಟು ಕ್ಯಾರಿ ಔಟ್ ದಿಸ್ ಟೆಸ್ಟ್ ಯು ಹ್ಯಾವ್ ಟು ಟೇಕ್ ವೆರಿ ಡ್ರೈ ಟೆಸ್ಟ್. ಟೆಸ್ಟ್ ಟ್ಯೂಬ್ ಡ್ರೈ ಇರಾಕ್ಬೇಕ. ಸೊ ವಾಟರ್ ಕಂಟೆಂಟ್ಸ್ ಅದ್ರೊಳಗೆ ಇರಬಾರ್ದು. ಏನ್ ಮಾಡ್ರಿ? ಕ್ಲೀನ್ ದ ಟೆಸ್ಟ್ ಟ್ಯೂಬ್ ಅಂಡ್ ಡ್ರೈ ಇಟ್. ಡ್ರೈ ಅಂದ್ರೆ ಒಂದೊಂದು ಲ್ಯಾಬ್ ಒಳಗಡೆ ಡ್ರೈಯರ್ ಇಟ್ಟಿರ್ತಾರ, ಇಲ್ಲ ಅಂತಾರೆ ನೀವೇನ್ ಅಲ್ಲಿ ಬರ್ನರ್ ಹಚ್ಚಿರ್ತಿರಲ್ಲ. ಸೊ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಯೂಸ್ ಮಾಡ್ಕೊಂಡ ಯು ಜಸ್ಟ್ ಡ್ರೈ ದಟ್ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬ್ ಡ್ರೈ ಮಾಡ್ಕೊಂಡ್ ಕೂಡಲೇ ಟೇಕ್ ಪಿಂಚ್ ಆಫ್ ಸಾಲ್ಟ್. ಮಿನಿಮಮ್ ಕ್ವಾಂಟಿಟಿ ಒಳಗಡೆ ಸಾಲ್ಟ್ ತೊಗೊಳಕ್ಬೇಕು. ಆ ಸಾಲ್ಟ್ ಏನ್ ಆಡ್ ಮಾಡ್ಬೇಕು ನೋಡ್ರಿ? ಯು ಹ್ಯಾವ್ ಟು ಆಡ್ ಕಾನ್ಸಂಟ್ರೇಟೆಡ್ H2SO4. ರೈಟ್, ಟೆಸ್ಟ್ ಟ್ಯೂಬ್ ಹೋಲ್ಡರ್ ಹಾಕ್ಬೇಕಾ? ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4. ನಾನು ನಿಮ್ಗೆ ಹೇಳಿದ ಪ್ರಕಾರ ಕೆಮಿಕಲ್ಸ್ ಆಡ್ ಮಾಡುವಾಗ ಅಬ್ಸರ್ವೇಷನ್ ಮಾಡ್ತಿರ್ಬೇಕು. ಓಕೆ, ನೀವು H2SO4 ಆಡ್ ಮಾಡ್ತಿರಲ್ಲ, ಅವಾಗ ನೀವೇನು ಅಬ್ಸರ್ವೇಷನ್ ಮಾಡ್ಬೇಕು ನೋಡ್ರಿ? ಕಲರ್ಲೆಸ್ ಗ್ಯಾಸ್. ಅದರಿಂದ ಕಲರ್ಲೆಸ್ ಗ್ಯಾಸ್ ಬರತ್ತಿತ್ತ. ಆ ಕಲರ್ಲೆಸ್ ಗ್ಯಾಸ್ ಬರತ್ತಿತ್ತ ಏನ್ ಮಾಡೋದು ಹೇಳ್ರಿ? ನಿಮ್ಮ ಫ್ರಂಟ್ ಶೆಲ್ಫ್ನಾಗ ಕೆಮಿಕಲ್ಸ್ ಇರ್ತಾವ. ಅಮೋನಿಯಂ ಹೈಡ್ರಾಕ್ಸೈಡ್ ಬಾಟಲ್ ಇರ್ತದ. ಅಮೋನಿಯಂ ಹೈಡ್ರಾಕ್ಸೈಡ್ ಬಾಟಲ್ ಸ್ವಲ್ಪ ಶೇಕ್ ಮಾಡೋದ, ಅದ ಸ್ಟಾಪರ್ ಇರ್ತದಲ್ಲ, ಆ ಸ್ಟಾಪರ್ ಅನ್ನ ಈ ಟೆಸ್ಟ್ ಟ್ಯೂಬ್ ಮೌತ್ ಹಿಂಗ್ ಹಿಡಿದು ಅವಾಗ ಅಲ್ಲಿ ವೈಟ್ ಡೆನ್ಸ್ ಫ್ಯೂಮ್ಸ್ ಬಂದು ತಿಳ್ಕೊರಿ. ಫ್ಯೂಮ್ಸ್ ಅಂದ್ರೆ ಈ ತರ ನಾವು ಮನ್ಯಾಗ ಉದಕಡ್ಡಿ ಹಚ್ತೀವಲ್ಲ, ಸೊ ಆ ತರ ಫ್ಯೂಮ್ಸ್ ಬಂದು ಅಂತ ತಿಳ್ಕೊರಿ. ಅವಾಗ ಯಾವ್ದು ಪ್ರೆಸೆಂಟ್ ಇರ್ತದ? Cl- ಅಂದ್ರೆ ಕ್ಲೋರೈಡ್ ಪ್ರೆಸೆಂಟ್ ಇರ್ತದ. H2SO4 ಹಾಕಿದ ಕೂಡಲೇ ಕಲರ್ಲೆಸ್ ಗ್ಯಾಸ್ ಎವಾಲ್ವ್ ಆಗ್ಬೇಕ. ಆ ಕಲರ್ಲೆಸ್ ಗ್ಯಾಸ್ ಎವಾಲ್ವ್ ಆಗೈತಿಲ್ಲ ಅನ್ನೋ ಕನ್ಫರ್ಮ್ ಮಾಡ್ಕೋಬೇಕ್ರಿ. ಏನ್ ಮಾಡ್ಬೇಕ್ರಿ? ಅಮೋನಿಯಂ ಹೈಡ್ರಾಕ್ಸೈಡ್ ಬಾಟಲ್ ಸ್ವಲ್ಪ ಅದು ಸೊಲ್ಯೂಷನ್ ಇದ್ ಮಾಡಿ ಆ ಸ್ಟಾಪರ್ ತಗೊಂಡ್ ಬಂದ್ ಈ ಟೆಸ್ಟ್ ಟ್ಯೂಬ್ ಮೇಲೆ ಹಿಡಿಯುದು. ಅಲ್ಲಿ ವೈಟ್ ಡೆನ್ಸ್ ಫ್ಯೂಮ್ಸ್ ಬಂದು ತಿಳ್ಕೊರಿ. ಅದೇನಿರ್ತದ ಅಂದ್ರೆ Cl- ಇರ್ತದೆ. ಈ ಕಲರ್ಲೆಸ್ ಗ್ಯಾಸ್ ಬರಲಿಲ್ಲ. ಸೆಕೆಂಡ್ ಥಿಂಗ್ ಏನ್ ಅಬ್ಸರ್ವೇಷನ್ ಮಾಡ್ಕೊಳಕ್ ಬೇಕು ಹೇಳ್ರಿ? ಯಾವ್ದಾದ್ರು ಬೇರೆ ಕಲರ್ ಗ್ಯಾಸ್ ಬರತ್ತಿಲ್ಲ ಅಂದ್ರೆ ಯಾವ ಕಲರ್ ಗ್ಯಾಸ್ ಪಾ ಅಂತಂದ್ರೆ ರೆಡ್ ವೇಪರ್ಸ್ ಬರತ್ತೇವ್ ನೋಡ್ರಿ. H2SO4 ಹಾಕಿದ ಕೂಡಲೇ ನೀವು ಎರಡು ಅಬ್ಸರ್ವೇಷನ್ ಮಾಡ್ಬೇಕ. ಒಂದು ಕಲರ್ಲೆಸ್ ಗ್ಯಾಸ್ ಬರತ್ತಿತ್ತ ನೋಡ್ದ. ಕಲರ್ಲೆಸ್ ಗ್ಯಾಸ್ ಬರತ್ತಿತ್ತಂದ್ರೆ ಕ್ಲೋರೈಡ್ ಇರ್ತದ.
ಕಲರ್ಲೆಸ್ ಗ್ಯಾಸ್ ಬರ್ಲಿಲ್ಲ, ರೆಡ್ಡಿಶ್ ಬ್ರೌನ್ ಗ್ಯಾಸ್ ಬರತ್ತಿದ್ದು ಅಂತ ತಿಳ್ಕೊರಿ. ರೆಡ್ ವೇಪರ್ಸ್ ಬಂದಾಗ ಯಾವ್ದು ಇರ್ತೈತೆ ಅಂದ್ರೆ ಬ್ರೋಮೈಡ್ ಇರ್ತದೆ, ರೈಟ್. ಸೊ ಇದು ನೀವು ಅಬ್ಸರ್ವೇಷನ್ ಮಾಡ್ಕೊಳಕ್ಬೇಕು. ಏನೇನ್ ತಗೊಂಡಿರಿ, ಐ ರಿಪೀಟ್. ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4. While adding H2SO4, we are observing whether it is giving colorless gas or reddish vapor gas. ಕಲರ್ಲೆಸ್ ಗ್ಯಾಸ್ ಬಂತಂದ್ರೆ ಕ್ಲೋರೈಡ್ ಇರ್ತದ, ಕಲರ್ಲೆಸ್ ಗ್ಯಾಸ್ ಬರ್ಲಿಲ್ಲ, ರೆಡ್ಡಿಶ್ ವೇಪರ್ಸ್ ಬಂದಪ್ಪ ಅಂತಂದ್ರೆ ಬ್ರೋಮೈಡ್ ಇರ್ತದೆ. ಓಕೆ, ಈಗ ಅವು ಎರಡೂ ಗ್ಯಾಸ್ ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ. ನಾವು ಕಲರ್ಲೆಸ್ ಗ್ಯಾಸ್ ಬರ್ಲಿಲ್ಲ, ರೆಡ್ಡಿಶ್ ವೇಪರ್ ಗ್ಯಾಸ್ ಬರ್ಲಿಲ್ಲ ಅಂತಾರೆ ನೀವೇನ್ ಬರಿಬೇಕ್ರಿ ಇಲ್ಲಿ, ನೋ ಕ್ಯಾರೆಕ್ಟರಿಸ್ಟಿಕ್ ಅಬ್ಸರ್ವೇಷನ್ ಅಥವಾ ನೋ ಗ್ಯಾಸ್ ಎವಾಲ್ವ್ಡ್ ಅಂತಾನು ಬರೆಯುದ. ಅವಾಗ Cl ಮೈನಸ್ ಅಂಡ್ Br ಮೈನಸ್ ಆರ್ ಅಬ್ಸೆಂಟ್. ಯಾಕಂದ್ರೆ ಎರಡು ಬರ್ಲಿಲ್ಲ, ಕಲರ್ಲೆಸ್ ಗ್ಯಾಸ್ ಬರ್ಲಿಲ್ಲ, ರೆಡ್ಡಿಶ್ ವೇಪರ್ ಬರ್ಲಿಲ್ಲ ಅಂತಂದ್ರ ಕ್ಲೋರೈಡ್ ಅಂಡ್ ಬ್ರೋಮೈಡ್ ಆರ್ ಅಬ್ಸೆಂಟ್. ಇದು ಬರೆದು ಕೂಡಲೇ ನೆಕ್ಸ್ಟ್ ನಾವೇನ್ ಮಾಡ್ಬೇಕಾಕತ್ರಿ, ನೈಟ್ರೇಟ್ ಒಂದು ಚೆಕ್ ಮಾಡ್ಬೇಕಲ್ಲ. ನೈಟ್ರೇಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಟು ದ ಸೇಮ್ ಸೊಲ್ಯೂಷನ್. ಯಾವ ಸೊಲ್ಯೂಷನ್ ರೀ, ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ಹಾಕಿರಲ್ಲ, ಅದ ಸೊಲ್ಯೂಷನ್ಗೆ ಆಡ್ ಅ ಕಾಪರ್ ಟರ್ನಿಂಗ್ಸ್, ಅಂದ್ರೆ ಕಾಪರ್ ಮೆಟಲ್ ಪೀಸ್ ಇಟ್ಟಿರ್ತಾರ ಅದನ್ನರೇ ಹಾಕ್ರಿ, ಇಲ್ಲಾಂದ್ರೆ ಕಾಪರ್ ಪೌಡರ್ ಇಟ್ಟಿರ್ತಾರ ಅದನ್ನರೇ ಹಾಕ್ರಿ. ಸೊ ಇನ್ಸ್ಟೆಡ್ ಆಫ್ ಕಾಪರ್ ಟರ್ನಿಂಗ್ಸ್ ಲ್ಯಾಬ್ ಒಳಗಡೆ ನಾವೇನ್ ಮಾಡಿರ್ತೀವಿ, ಪೇಪರ್ ಬಾಲ್ ಅನ್ನ ಆಡ್ ಮಾಡಿ ಅಂತ ಹೇಳಿರ್ತೀವಿ. ಸೊ ಪೇಪರ್ ಕಂಟೆಂಟ್ ಸೆಲ್ಯುಲೋಸ್ ವಿಲ್ ಕಂಬೈನ್ ವಿತ್ ನೈಟ್ರೇಟ್, ರೈಟ್. ಸೆಲ್ಯುಲೋಸ್ ಅಂದ್ರೆ ಪೇಪರ್ ಬಾಲ್ ಅನ್ನ ನಾವು ಆಡ್ ಮಾಡಿದ್ವಿ ಅಂತ ತಿಳ್ಕೊರೆ. ಪೇಪರ್ ಬಾಲ್ ಆಡ್ ಮಾಡಿ ನಾವು ಅದನ್ನ ಹೀಟ್ ಮಾಡ್ಬೇಕು. ಸೊ ಅದು ನಾವು ಬಹಳಷ್ಟು ಹೀಟ್ ಮಾಡಿದಾಗ ಏನ್ ಬರ್ಬೇಕು ನೋಡ್ರಿ, ಇಟ್ ಶುಡ್ ಗಿವ್ ರೆಡ್ಡಿಶ್ ಬ್ರೌನ್ ಫ್ಯೂಮ್ಸ್. ನೋಡ್ರಿ, ಕ್ಲೋರೈಡ್ ಮತ್ತು ಬ್ರೋಮೈಡ್ ಅಬ್ಸೆಂಟ್ ಆಯ್ತಾ. ಈ ನಾವು ನೈಟ್ರೇಟ್ ಟೆಸ್ಟ್ ಮಾಡತ್ತಿದ್ದು, ನೈಟ್ರೇಟ್ ಟೆಸ್ಟ್ ಮಾಡ್ಬೇಕಾದ್ರೆ ಇಲ್ಲೇ ನಾವು ಸಾಲ್ಟ್ ಪ್ಲಸ್ H2SO4 ತಗೊಂಡಿದ್ವಿ, ಅದಕ್ಕೆ ಒಂದು ಪೇಪರ್ ಬಾಲ್ ಹಾಕಿ ಹೀಟ್ ಮಾಡುದ. ಹೀಟ್ ಮಾಡಿದಾಗ ಇಟ್ ಶುಡ್ ಗಿವ್ ರೆಡ್ಡಿಶ್ ಬ್ರೌನ್ ಫ್ಯೂಮ್ಸ್ ಬರಾಕ್ಬೇಕು, ಗ್ಯಾಸ್ ಟೈಪ್ ಆಗಿ ಲಿಬರೇಟ್ ಆಗ್ಬೇಕು. ಯಾವ ಕಲರ್ ಅಂದ್ರೆ ರೆಡ್ಡಿಶ್ ಬ್ರೌನ್ ಫ್ಯೂಮ್ಸ್ ಇದ್ದು ಅಂತಂದ್ರೆ ನೈಟ್ರೇಟ್ ಮೇ ಬಿ ಪ್ರೆಸೆಂಟ್, NO3 ಮೈನಸ್ ಪ್ರೆಸೆಂಟ್ ಇರ್ತದೆ. ನಿಮ್ಗಲ್ಲಿ ಅದು ರೆಡ್ಡಿಶ್ ಬ್ರೌನ್ ವೇಪರ್ಸ್ ಬರ್ಲಿಲ್ಲ, ದಟ್ ಮೇ ಗಿವ್ ಬ್ಲಾಕ್ ಕಲರ್ ಆರ್ ಸಮ್ ಅದರ್ ಕಲರ್. ಬ್ಲಾಕ್ ಕಲರ್ ಅದು ಬರಾಕತ್ತೆ ತಿಳ್ಕೊರಿ, ನೀವು ಸೀದಾ ಏನ್ ಬರ್ಬೇಕು ಹೇಳ್ರಿ, ನೋ ರೆಡ್ಡಿಶ್ ಬ್ರೌನ್ ಫ್ಯೂಮ್ಸ್ ಅಥವಾ ನೋ ಕ್ಯಾರೆಕ್ಟರಿಸ್ಟಿಕ್ ಅಬ್ಸರ್ವೇಷನ್ ಅಂತ ಬರದ ಗ್ರೂಪ್ 2 ರಾಡಿಕಲ್ಸ್ ಆರ್ ಅಬ್ಸೆಂಟ್, ರೈಟ್. ಗ್ರೂಪ್ 2 ರಾಡಿಕಲ್ಸ್ ಅಬ್ಸೆಂಟ್ ಬರದಂತಂದ್ರ ಇನ್ ನಿಮಗೆ ಕೊಟ್ಟಂತ ಆಸಿಡ್ ರಾಡಿಕಲ್ ಇನ್ ಡೈರೆಕ್ಟ್ಲಿ ಎಲ್ಲಿ ಇರ್ತದ, ಥರ್ಡ್ ಗ್ರೂಪ್ ಒಳಗಡೆ ಇರ್ತದ. ಅವಾಗ ಏನ್ ಬರ್ಬೇಕ್ರಿ, ಸಿನ್ಸ್ ದ ಗಿವನ್ ರಾಡಿಕಲ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಪ್ರೀವಿಯಸ್ ಗ್ರೂಪ್ ಅಂದ್ರೆ ಅವ್ರಿ ಗ್ರೂಪ್ 1 ಅಂಡ್ ಗ್ರೂಪ್ 2, therefore ಇಟ್ ಈಸ್ ಪ್ರೆಸೆಂಟ್ ಇನ್ ಗ್ರೂಪ್ 3. ಸೊ ಡೈರೆಕ್ಟ್ಲಿ ಅದು ಎದ್ರೊಳಗೆ ಇರ್ತದೆ, ಗ್ರೂಪ್ 3 ಒಳಗಡೆ ಇರ್ತದೆ. ಗ್ರೂಪ್ 3 ಒಳಗಡೆ ಏನ್ ಮಾಡ್ಬೇಕು ನೋಡ್ರಿ, ಸಾಲ್ಟ್ ತಗೋಬೇಕ, ಟೆಸ್ಟ್ ಒಳಗಡೆ ಸಾಲ್ಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ BaCl2 ಹಾಕುದ. BaCl2 ಹಾಕಿದಾಗ ನಿಮ್ಗೆ ಏನ್ ಬರ್ತದ ಅಂದ್ರೆ ವೈಟ್ ಪ್ರೆಸಿಪಿಟೇಟ್ ಬರ್ತದೆ. ಸೊ ಸಾಲ್ಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಹಾಕಿದಾಗ ನಿಮ್ಗೆ ವೈಟ್ PPT ಬಂತ. ಆ ವೈಟ್ PPT ಏನ್ ಆಡ್ ಮಾಡ್ಬೇಕು ಹೇಳ್ರಿ, ಎಕ್ಸೆಸ್ ಆಫ್ ಡೈಲ್ಯೂಟ್ HCl ಹಾಕೋದು. ಎಕ್ಸೆಸ್ ಅಂದ್ರೆ ಅಷ್ಟ ಒಂದು 10 to 15 ಡ್ರಾಪ್ಸ್ ಹಾಕೋದ. HCl ಹಾಕಿದಾಗ ಆ ವೈಟ್ PPT ಸೊಲ್ಯುಬಲ್ ಆಗ್ಲಿಲ್ಲ, ಅದೇ ತರ ಉಳಿತು ಅಂತ ತಿಳ್ಕೊರಿ. ಅದ್ ಯಾವ್ದು ಪ್ರೆಸೆಂಟ್ ಇರ್ತದೆ ಅಂದ್ರೆ ಸಲ್ಫೇಟ್ ಮೇ ಬಿ ಪ್ರೆಸೆಂಟ್. ಓಕೆ, ನೋಡ್ರಿ ಮೂರು ಅದು ಇಲ್ಲಿ ಯಾವ ನೋಡ್ರಿ, ಫಸ್ಟ್ ಗ್ರೂಪ್ 1 ಕಾರ್ಬೋನೇಟ್ ಟೆಸ್ಟ್ ಇರ್ತದ, ಅದಕ್ಕೆ ನೀವು ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಹಾಕ್ಬೇಕ. ಬ್ರಿಸ್ಕ್ ಎಫರ್ವೆಸನ್ಸ್ ಬರ್ತಾವಿಲ್ಲ ಅಬ್ಸರ್ವೇಷನ್ ಮಾಡ್ಬೇಕ. ನೆಕ್ಸ್ಟ್ ರೀ, ಅದು ಗ್ರೂಪ್ 1 ಅಬ್ಸೆಂಟ್ ಆಯ್ತಾರೆ. ಗ್ರೂಪ್ 2 ಒಳಗಡೆ ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ಇನ್ ಡ್ರೈ ಟೆಸ್ಟ್. ಇಲ್ಲಿ ಕಲರ್ಲೆಸ್ ಗ್ಯಾಸ್ ಬರ್ತತಿಲ್ಲ ನೋಡದ, ಕಲರ್ಲೆಸ್ ಗ್ಯಾಸ್ ಬಂದ್ರೆ ಕ್ಲೋರೈಡ್ ಇರ್ತದ. ಕಲರ್ಲೆಸ್ ಗ್ಯಾಸ್ ಬರ್ಲಿಲ್ಲ, ರೆಡ್ಡಿಶ್ ವೇಪರ್ಸ್ ಬಂದು ಅಂತಂದ್ರೆ ಬ್ರೋಮೈಡ್ ಇರ್ತದ. ಕಲರ್ಲೆಸ್ ಗ್ಯಾಸ್ ಬರ್ಲಿಲ್ಲ, ರೆಡ್ಡಿಶ್ ವೇಪರ್ಸ್ ಬರ್ಲಿಲ್ಲ ಅಂತಂದ್ರೆ ಅದ ಸೇಮ್ ಸೊಲ್ಯೂಷನ್ ಗೆ ಕಾಪರ್ ಟರ್ನಿಂಗ್ಸ್ ಹಾಕುದ. ಹೀಟ್ ಮಾಡುದ, ಹೀಟ್ ಮಾಡಿದಾಗ ರೆಡ್ಡಿಶ್ ಫ್ಯೂಮ್ಸ್ ಬರ್ತಾವ ನೋಡುದ, ಬ್ರೌನ್ ಫ್ಯೂಮ್ಸ್ ಬಂದು ಅಂದ್ರೆ ನೈಟ್ರೇಟ್ ಇರ್ತದ. ಬರ್ಲಿಲ್ಲ ಅಂತಂದ್ರೆ ಇವು ಕ್ಲೋರೈಡ್ ಬ್ರೋಮೈಡ್ ನೈಟ್ರೇಟ್ ಅಬ್ಸೆಂಟ್ ಇರ್ತಾವ. ಡೈರೆಕ್ಟ್ಲಿ ಎಲ್ಲಿ ಹೋಗ್ಬೇಕ್ರಿ, ಗ್ರೂಪ್ 3 ಹೋಗ್ಬೇಕ. ಗ್ರೂಪ್ 3 ಒಳಗಡೆ ಯಾವ್ದು ರಾಡಿಕಲ್ ಇರ್ತದ, ಸಲ್ಫೇಟ್ ಇರ್ತದ. ಇಲ್ಲಿ ಏನ್ ಮಾಡ್ಬೇಕ್ರಿ, ಸಾಲ್ಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕುದ. ವೈಟ್ PPT ಬರ್ತದ. ವೈಟ್ PPT ಸ್ವಲ್ಪ HCl ಹಾಕಿ ನೋಡುದ. ಆ PPT ಸೊಲ್ಯುಬಲ್ ಆಗ್ಲಿಲ್ಲ ಅಂತಂದ್ರೆ ನಿಮ್ದು ಯಾವ್ದು ರಾಡಿಕಲ್ ಇರ್ತದ್ರಿ, ಸಲ್ಫೇಟ್ ಇರ್ತದೆ. ಓಕೆ, ಇದು ಗ್ರೂಪ್ ಡಿಟೆಕ್ಷನ್ ಆಯ್ತು. ಇನ್ನ ಕನ್ಫರ್ಮೇಟರಿ ಟೆಸ್ಟ್ ನೋಡ್ರಿ. ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಆಸಿಡ್ ರಾಡಿಕಲ್ಸ್ 5 ರಾಡಿಕಲ್ಸ್ ಅದಾವ. 5ಕ್ಕೂ ಯಾವ ಮಾಡ್ಬೇಕು ಅನ್ನೋದು ನೋಡ್ರಿ ಇಲ್ಲಿ. ಟೆಸ್ಟ್ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಕಾರ್ಬೋನೇಟ್ ಅಯಾನ್ CO3- ನಾವು ಯಾವ ಟೆಸ್ಟ್ ಮಾಡ್ತೀವಿ, ಲೈಮ್ ವಾಟರ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ರೀ, ಕ್ಲೋರೈಡ್ ಅಂಡ್ ಬ್ರೋಮೈಡ್ ಗೆ ಸಿಲ್ವರ್ ನೈಟ್ರೇಟ್ ಟೆಸ್ಟ್. ಇಲ್ಲಿ ಆಕ್ಚುಲಿ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಮಾಡ್ಬೇಕಾಗಿರ್ತದ. ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಮಾಡಬೇಡ ಅಂತ ಹೇಳಿ ಹೇಳಿದ್ದಾರೆ ಈಗ PU ಬೋರ್ಡ್ ದಿಂದ. ಸೊ ವಿ ಕ್ಯಾನ್ ಕ್ಯಾರಿ ಔಟ್ ಸಿಲ್ವರ್ ನೈಟ್ರೇಟ್ ಟೆಸ್ಟ್. ಆಮೇಲೆ ರೀ, ಕನ್ಫರ್ಮೇಟರಿ ಟೆಸ್ಟ್ ಫಾರ್ ನೈಟ್ರೇಟ್ NO3- ಗೆ ಯಾವ ಟೆಸ್ಟ್ ಮಾಡೋದು ಹೇಳ್ರಿ, ಬ್ರೌನ್ ರಿಂಗ್ ಟೆಸ್ಟ್. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೆಸ್ಟ್. ಮತ್ತೆ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಸಲ್ಫೇಟ್ ಯಾವ್ದು ಮಾಡೋದು ಹೇಳ್ರಿ, ಲೆಡ್ ಅಸಿಟೇಟ್ ಟೆಸ್ಟ್ ಅನ್ನ ಮಾಡ್ಬೇಕು ನೋಡ್ರಿ. ಲೈಮ್ ವಾಟರ್ ಟೆಸ್ಟ್, ಸಿಲ್ವರ್ ನೈಟ್ರೇಟ್ ಟೆಸ್ಟ್, ಬ್ರೌನ್ ರಿಂಗ್ ಟೆಸ್ಟ್ ಅಂಡ್ ಲೆಡ್ ಅಸಿಟೇಟ್ ಟೆಸ್ಟ್. ಲೈಮ್ ವಾಟರ್ ಟೆಸ್ಟ್ ನಿಮ್ಗೆ ಗೊತ್ತಿರ್ತದ. ಸಾಲ್ಟ್ ತಗೋದ ಟೆಸ್ಟ್ ಒಳಗಡೆ ಅದ್ರಾಗ ಸ್ವಲ್ಪ ಡೈಲ್ಯೂಟ್ HCl ಹಾಕುದ. ಡೈಲ್ಯೂಟ್ HCl ಹಾಕಿದಾಗ ಗ್ಯಾಸ್ ಬರ್ತದ. ಆ ಗ್ಯಾಸ್ ಅನ್ನ ನಾವು ಎದ್ರೊಳಗೆ ಪಾಸ್ ಮಾಡ್ಬೇಕಂದ್ರೆ ಲೈಮ್ ವಾಟರ್. ಒಂದು ಟೆಸ್ಟ್ ಒಳಗಡೆ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl, ಮತ್ತೊಂದು ಟೆಸ್ಟ್ ಒಳಗಡೆ ಲೈಮ್ ವಾಟರ್.
ಇಲ್ಲಿ ನೀವೇನ್ ಡೈಲ್ಯೂಟ್ HCl ಹಾಕಿದ ಕೂಡಲೇ ಗ್ಯಾಸ್ ಬರುತ್ತಲ್ಲ, ಆ ಗ್ಯಾಸ್ ಅನ್ನ ಲೈಮ್ ವಾಟರ್ ಒಳಗಡೆ ಪಾಸ್ ಮಾಡುದು. ಲೈಮ್ ವಾಟರ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಕಲರ್ಲೆಸ್. ಸೊ ಇದ್ರಾಗ ಏನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗ್ತದಲ್ಲ, ಅದು ನೀವು ಲೈಮ್ ವಾಟರ್ ಒಳಗಡೆ ಪಾಸ್ ಮಾಡ್ರಿ ತಿಳ್ಕೊರಿ. ಈ ಲೈಮ್ ವಾಟರ್ ಏನ್ ಕಲರ್ಲೆಸ್ ಇರ್ತದ, ವಿಚ್ ಟರ್ನ್ಸ್ ಟು ಮಿಲ್ಕಿ, ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರ್ತದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಟರ್ನ್ ಆಗ್ತದೆ. ಸೊ ವೆನ್ ಲೈಮ್ ವಾಟರ್ ಟರ್ನ್ಸ್ ಟು ಮಿಲ್ಕಿ, ವಿಚ್ ಮೀನ್ಸ್ ದಟ್ ಯುವರ್ ಗಿವನ್ ಸಾಲ್ಟ್ ಕಂಟೇನ್ CO3-2 ಅಂತರ ಕಾರ್ಬೋನೇಟ್ ಇರ್ತದೆ. ಇನ್ಫರೆನ್ಸ್ ಒಳಗಡೆ ಏನ್ ಬರಿಬೇಕು ಹೇಳ್ರಿ, CO3-2 ಇಸ್ ಕನ್ಫರ್ಮ್ಡ್. ಯಾವಾಗ್ರಿ ಕಾರ್ಬೋನೇಟ್ ಮೇ ಬಿ ಪ್ರೆಸೆಂಟ್ ಇದೆ, ಕಾರ್ಬೋನೇಟ್ ಗ್ರೂಪ್ 1 ರಾಡಿಕಲ್. ಅಕಸ್ಮಾತ್ ಗ್ರೂಪ್ 2 ಒಳಗಡೆ ನಿಮ್ಮದು ಕ್ಲೋರೈಡ್ ಅಥವಾ ಬ್ರೋಮೈಡ್ ಇತ್ತು ಅಂತ ತಿಳ್ಕೊರಿ. ಕ್ಲೋರೈಡ್ ಅಥವಾ ಬ್ರೋಮೈಡ್ ಯಾವ್ದು ಕನ್ಫರ್ಮೇಟರಿ ಟೆಸ್ಟ್ ಮಾಡ್ಬೇಕಾ, ಸಿಲ್ವರ್ ನೈಟ್ರೇಟ್ ಟೆಸ್ಟ್. ಇಲ್ಲೇನ್ ಆಡ್ ಮಾಡ್ಬೇಕು ನೋಡ್ರಿ, ಯು ಟೇಕ್ ಸ್ಮಾಲ್ ಅಮೌಂಟ್ ಆಫ್ ಸಾಲ್ಟ್ ಪ್ಲಸ್ ಆಡ್ ಸ್ಮಾಲ್ ಅಮೌಂಟ್ ಆಫ್ ಡೈಲ್ಯೂಟ್ HNO3 ಟು ಮೇಂಟೈನ್ ಅಸಿಡಿಟಿ, ಪ್ಲಸ್ ಆಡ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ AgNO3 ಸೊಲ್ಯೂಷನ್ ಅನ್ನ ಹಾಕ್ಬೇಕು. ಇವು ಮೂರು ಹಾಕಿದಾಗ ನೀವೇನು ಅಬ್ಸರ್ವೇಷನ್ ಮಾಡಬೇಕು ನೋಡ್ರಿ, ವೈಟ್ ಕರಡಿ PPT, ಕರಡಿ ಅಂತಾರ ಮೊಸರು ಟೈಪ್ ಪ್ರಿಸಿಪಿಟೇಟ್ ಬರ್ತಂದ್ರ ಕ್ಲೋರೈಡ್ ಮೈನಸ್ ಅಂದ್ರೆ Cl ಮೈನಸ್ ಕನ್ಫರ್ಮ್ ಆಗ್ತದೆ. ಅಕಸ್ಮಾತ್ ನಿಮ್ದು ಬ್ರೋಮೈಡ್ ಇದ್ದಿತ್ತು ಅಂತ ತಿಳ್ಕೊರಿ, ಅವಾಗ ಸಿಲ್ವರ್ ನೈಟ್ರೇಟ್ ಹಾಕಿದಾಗ ನಿಮಗ ಪೇಲ್ ಯೆಲ್ಲೋ PPT ಬರ್ತದೆ ತಿಳ್ಕೊರಿ. ಪೇಲ್ ಯೆಲ್ಲೋ ಅಂತಂದ್ರೆ ಲೈಟ್ ಯೆಲ್ಲೋ ಕಲರ್ PPT ಬಂತಂದ್ರ ಬ್ರೋಮೈಡ್ ಇರ್ತದೆ. ಓಕೆ, ಫಾರ್ ಕ್ಲೋರೈಡ್ ಅಂಡ್ ಬ್ರೋಮೈಡ್ ಯು ಹ್ಯಾವ್ ಟು ಕ್ಯಾರಿ ಔಟ್ ಸಿಲ್ವರ್ ನೈಟ್ರೇಟ್ ಕನ್ಫರ್ಮೇಟರಿ ಟೆಸ್ಟ್. ಇನ್ನ CT ಫಾರ್ ನೈಟ್ರೇಟ್ ಬ್ರೌನ್ ರಿಂಗ್ ಟೆಸ್ಟ್ ಯಾವ ತರ ಮಾಡ್ಬೇಕು, ಬ್ರೌನ್ ರಿಂಗ್ ಟೆಸ್ಟ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು ನೋಡ್ರಿ, ಟೇಕ್ ಸಾಲ್ಟ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್ ಅಂತಾನು ಕರಿಬಹುದು ಅಥವಾ ಒರಿಜಿನಲ್ ಸೊಲ್ಯೂಷನ್ ಅಂತಾನು ಕರಿಬಹುದು. ನೋಡ್ರಿ, ಹೌ ಟು ಪ್ರಿಪೇರ್ ಸಾಲ್ಟ್ ಸೊಲ್ಯೂಷನ್, ಇದನ್ನ ಬೇಸಿಕ್ ರಾಡಿಕಲ್ ಮಾಡುವಾಗೂ ಹೇಳ್ತೇನೆ. ನೋಡ್ರಿ, ನಿಮ್ಗ ಪ್ರಿಲಿಮಿನರಿ ಟೆಸ್ಟ್ ನಾಗ ನೀವು ಮಾಡಿರ್ತೀರಿ, ಕೊಟ್ಟಂತ ಸಾಲ್ಟ್ ಸಾಲ್ಯುಬಿಲಿಟಿ ಚೆಕ್ ಮಾಡಿರ್ತೀರಿ. ನಿಮಗೆ ಕೊಟ್ಟಂತ ಸಾಲ್ಟ್ ವಾಟರ್ ಒಳಗಡೆ ಸಾಲ್ಯುಬಲ್ ಇರ್ತದೆ, ಡೈಲ್ಯೂಟ್ HCl ಒಳಗಡೆ ಸಾಲ್ಯುಬಲ್ ಇರ್ತದೆ. ಸೊ ಅದು ಎದ್ರೊಳಗೆ ಸಾಲ್ಯುಬಲ್ ಆಗಿರ್ತದಿಲ್ಲ, ಅದರ್ ಸಾಲ್ವೆಂಟ್ ಒಳಗಡೆ ನೀವು OS ಅಂದ್ರೆ ಒರಿಜಿನಲ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಳಕ್ ಬೇಕು. ಟೇಕ್ ಸ್ಮಾಲ್ ಅಮೌಂಟ್ ಆಫ್ ಸಾಲ್ಟ್, ಆಡ್ ಐದರ್ ವಾಟರ್ ಆರ್ ಡೈಲ್ಯೂಟ್ HCl, ಅಂದ್ರೆ ಎದ್ರೊಳಗೆ ಸಾಲ್ಯುಬಲ್ ಆಗಿರ್ತದಿಲ್ಲ ಆ ಸಾಲ್ವೆಂಟ್ ಅನ್ನ ಆಡ್ ಮಾಡೋದ. ಅಲ್ಲಿ ನಿಮ್ಗೆ ಏನ್ ಬಂದಂಗ ಅಂತ ಹೇಳ್ರಿ, ಸಾಲ್ಟ್ ಸೊಲ್ಯೂಷನ್ ಅನ್ಬಹುದು ಅಥವಾ ಒರಿಜಿನಲ್ ಸೊಲ್ಯೂಷನ್. ಟು ದಟ್ ಒರಿಜಿನಲ್ ಸೊಲ್ಯೂಷನ್ ಆರ್ ಸಾಲ್ಟ್ ಸೊಲ್ಯೂಷನ್ ಆಡ್ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್. ಸೊ ಅಲ್ಲಿ ನಿಮ್ ಲ್ಯಾಬ್ ಒಳಗಡೆ ಫೆರಸ್ ಸಲ್ಫೇಟ್ FeSO4 ಮಾಡಿ ಇಟ್ಟಿರ್ತಾರ. ರೈಟ್, ಬಹಳಷ್ಟು ಕನ್ಫ್ಯೂಸ್ ಆಗ್ಬೇಡ್ರಿ, ಅಲ್ಲೇ ಫೆರಸ್ ಅಮೋನಿಯಂ ಸಲ್ಫೇಟು ಮಾಡಿಟ್ಟಿರ್ತಾರ, ಅದು ಟೈಟ್ರೇಷನ್ ಇರ್ತದ. ಫೆರಸ್ ಸಲ್ಫೇಟ್ FeSO4 ಸಪರೇಟ್ಲಿ ಇಟ್ಟಿರ್ತಾರ. ಆ ಫ್ರೆಶ್ಲಿ ಪ್ರಿಪೇರ್ಡ್ ಈಕ್ವಲ್ ವ್ಯಾಲ್ಯೂಮ್ ಅಂದ್ರೆ ನಿಮ್ದು ಎಷ್ಟು OS ಅಂದ್ರೆ ಒರಿಜಿನಲ್ ಸೊಲ್ಯೂಷನ್ ಇರ್ತದಲ್ಲ ಅಷ್ಟ ನೀವೇನ್ ಆಡ್ ಮಾಡ್ಬೇಕಿರೋದಕ್ಕ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ ಹಾಕುದ. ಹಾಕಿ ಟು ದಟ್ ಸೊಲ್ಯೂಷನ್ ಆಡ್ ಕಾನ್ಸಂಟ್ರೇಟೆಡ್ H2SO4 ಫ್ರಮ್ ದ ಸೈಡ್ ಆಫ್ ದ ಟೆಸ್ಟ್. ಅಂದ್ರ ಕಾನ್ಸಂಟ್ರೇಟ್ H2SO4 ನೋಡ್ರಿ, ಈ ತರ ವರ್ಟಿಕಲ್ ಹಿಡಿದು ಟೆಸ್ಟ್ ಗಳು ಡೈರೆಕ್ಟ್ಲಿ H2SO4 ಹಾಕುವಂಗಿಲ್ಲ, ಸ್ವಲ್ಪ ಇದು ಇನ್ಕ್ಲೈನ್ ಮಾಡ್ರಿ. ಈ ತರ ಇದ್ರೊಳಗಡೆ H2SO4 ನ ಹಾಕ್ಬೇಕು. H2SO4 ಸೈಡ್ ಆಫ್ ದ ಟೆಸ್ಟ್ ಟ್ಯೂಬ್ ದಿಂದ ಆಡ್ ಮಾಡ್ಕೊತ ಹೋಗ್ಬೇಕು. ಯಾಕಂದ್ರೆ H2SO4 ಡೈರೆಕ್ಟ್ಲಿ ಈ ಸೊಲ್ಯೂಷನ್ ಕಾಂಟ್ಯಾಕ್ಟ್ ಆಗಬಾರ್ದು. ಬಂದ ಡೈರೆಕ್ಟ್ಲಿ H2SO4 ಬಿತ್ತ ತಿಳ್ಕೊರಿ, ಬ್ರೌನ್ ರಿಂಗ್ ಫಾರ್ಮ್ ಆಗಂಗಿಲ್ಲ. ಸೊ ಬ್ರೌನ್ ರಿಂಗ್ ಇಸ್ ಹೈಲಿ ಅನ್ಸ್ಟೇಬಲ್ ಕಾಂಪ್ಲೆಕ್ಸ್, ಐರನ್ ಕಾಂಪ್ಲೆಕ್ಸ್ ಇರ್ತದೆ, ಅನ್ಸ್ಟೇಬಲ್ ಇರ್ತದೆ. H2SO4 ಸೈಡ್ಲಿ ಕೆಳಗಡೆ ಹೋಗ್ಬೇಕು, ಸ್ಲೋ ಆಗಿ ಆಡ್ ಮಾಡ್ಬೇಕು. H2SO4 ಆಡ್ ಮಾಡಿದ ಕೂಡಲೇ ಈ ಟೆಸ್ಟ್ ಟ್ಯೂಬ್ ಅನ್ನ ಸ್ಲೋ ಆಗಿ ವರ್ಟಿಕಲಿ ಮಾಡುದು. ಅವಾಗ ಏನಾಗ್ತದೆ, ದರ್ ಈಸ್ ಅ ಫಾರ್ಮೇಶನ್ ಆಫ್ ಬ್ರೌನ್ ರಿಂಗ್ ಅಟ್ ದ ಜಂಕ್ಷನ್ ಆಫ್ 2 ಲೇಯರ್ಸ್. ಮೇಲ್ಗಡೆ ಒಂದು ಸೊಲ್ಯೂಷನ್, ಕೆಳಗಡೆ ಒಂದು ಸೊಲ್ಯೂಷನ್, ಅದ್ರ ನಡುವೆ ಒಂದು ಬ್ರೌನ್ ರಿಂಗ್ ಫಾರ್ಮ್ ಆಗ್ತದೆ. ದಟ್ ಬ್ರೌನ್ ರಿಂಗ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ನೈಟ್ರೇಟ್ ಅಯಾನ್, NO3 ಮೈನಸ್ ಪ್ರೆಸೆಂಟ್ ಐತಿ ಅಂತೇಳಿ ಕನ್ಫರ್ಮ್ ಮಾಡ್ತದೆ. ನೆಕ್ಸ್ಟ್ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಸಲ್ಫೇಟ್. ಸಲ್ಫೇಟ್ ಯಾವ ತರ ಟೆಸ್ಟ್ ಮಾಡ್ಬೇಕು ನೋಡ್ರಿ, ಇವೆಲ್ಲ ಸೊಲ್ಯೂಷನ್ಸ್ ಅವೈಲೇಬಲ್ ಇರ್ತಾವ್ರೆ, ನಿಮ್ ಫ್ರಂಟ್ ಶೆಲ್ಫ್ ಅಥವಾ ಸೈಡ್ ಶೆಲ್ಫ್ ನಾಗ ಮಾಡೇ ಇಟ್ಟಿರ್ತಾರೆ. ಸೊ ಸಾಲ್ಟ್ ಸೊಲ್ಯೂಷನ್ ನಾನು ನಿಮ್ಗೆ ಹೇಳಿದ ಪ್ರಕಾರ ಸಾಲ್ಟ್ ಸೊಲ್ಯೂಷನ್ ಅಂದ್ರೆ ಒರಿಜಿನಲ್ ಸೊಲ್ಯೂಷನ್ ಅಂತಾನು ಕರಿಬಹುದು. ಅದಕ್ಕೆ ಏನ್ ಆಡ್ ಮಾಡಿದ್ರೆ ಲೆಡ್ ಅಸಿಟೇಟ್ ಆಡ್ ಮಾಡುದ. ರೈಟ್, ಲೆಡ್ ಅಸಿಟೇಟ್ ಹಾಕಿದಾಗ ವೈಟ್ ಪ್ರಿಸಿಪಿಟೇಟ್ ಬರ್ತದೆ. ಅಂಡ್ ದಟ್ ವೈಟ್ ಪ್ರಿಸಿಪಿಟೇಟ್, ಈಗ ನೋಡ್ರಿ ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಸಾಲ್ಟ್ ಸೊಲ್ಯೂಷನ್, ಅದಕ್ಕೆ ಲೆಡ್ ಅಸಿಟೇಟ್ ಹಾಕುದ, ವೈಟ್ PPT ಬರ್ತದ. ಮತ್ತೊಂದು ಟೆಸ್ಟ್ ಟ್ಯೂಬ್ ಒಳಗಡೆ ಏನ್ ತಗೋಬೇಕು ಹೇಳ್ರಿ, ಅಮೋನಿಯಂ ಅಸಿಟೇಟ್ ತಗೋಬೇಕ. ಆ ಅಮೋನಿಯಂ ಅಸಿಟೇಟ್ ಅನ್ನ ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಡ್ರಿ. ಇಲ್ಲೇನ್ ವೈಟ್ PPT ಬಂದಿರ್ತದಲ್ಲ ಇದನ್ನ ಸ್ವಲ್ಪ ಇದ್ರೊಳಗಡೆ ಆಡ್ ಮಾಡು. ಆಡ್ ಮಾಡ್ರಪ್ಪ ಅಂದ್ರ ಆ ವೈಟ್ PPT ಈ ಹಾಟ್ ಅಮೋನಿಯಂ ಅಸಿಟೇಟ್ ಒಳಗಡೆ ಸಾಲ್ಯುಬಲ್ ಆಯ್ತಂದ್ರ ನಿಮ್ದು ಕೊಟ್ಟಂತ ಸಾಲ್ಟ್ ಒಳಗಡೆ ಸಲ್ಫೇಟ್ ಐತಿ ಅಂತ ಹೇಳಿ ಕನ್ಫರ್ಮ್ ಆಗ್ತದೆ. ಓಕೆ, ಸೊ ದೀಸ್ ಆರ್ ದ CT ಟೆಸ್ಟ್ ಫಾರ್ ಆಸಿಡ್ ರಾಡಿಕಲ್. ಇನ್ನ ಆಸಿಡ್ ರಾಡಿಕಲ್ ಡಿಟೆಕ್ಷನ್ ಆದ ಕೂಡಲೇ ನಾವ್ ಎದಕ್ ಹೋಗ್ಬೇಕ್ರಿ, ಡಿಟೆಕ್ಷನ್ ಆಫ್ ಬೇಸಿಕ್ ರಾಡಿಕಲ್ಸ್. ಸೊ ಬೇಸಿಕ್ ರಾಡಿಕಲ್ ನಾವು ಡಿಟೆಕ್ಷನ್ ಮಾಡೋಕ್ಕಿಂತ ಮೊದಲ ನಾವೇನ್ ಪ್ರಿಪೇರ್ ಮಾಡಿ ಇಟ್ಕೊಳಕ್ ಬೇಕಾ, ಒರಿಜಿನಲ್ ಸೊಲ್ಯೂಷನ್. ನಾನು ನಿಮ್ಗೆ ಹೇಳಿದ್ದೇನೆ ಆಲ್ರೆಡಿ ಒರಿಜಿನಲ್ ಸೊಲ್ಯೂಷನ್ ಹೆಂಗ್ ಪ್ರಿಪೇರ್ ಮಾಡ್ಬೇಕಂತ. ನಿಮ್ಗೆ ಕೊಟ್ಟಂತ ಸಾಲ್ಟ್ ವಾಟರ್ ಒಳಗಡೆ ಸಾಲ್ಯುಬಲ್ ಐತೋ ಏನು ಡೈಲ್ಯೂಟ್ HCl ಒಳಗಡೆ ಸಾಲ್ಯುಬಲ್ ಐತೋ ಅದು ನಿಮ್ಗೆ ಗೊತ್ತಾಗ್ತದ. ಸೊ ಇಫ್ ದ ಗಿವನ್ ಸಾಲ್ಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್, ಪ್ರಿಪೇರ್ ಒರಿಜಿನಲ್ ಸೊಲ್ಯೂಷನ್ ಇನ್ ವಾಟರ್. ಇಫ್ ದ ಗಿವನ್ ಸಾಲ್ಟ್ ಇಸ್ ಸಾಲ್ಯುಬಲ್ ಇನ್ ಡೈಲ್ಯೂಟ್ HCl, prepare original solution in dilute HCl.
ನೋಡ್ರಿ ಬೇಸಿಕ್ ರಾಡಿಕಲ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾವಪ್ಪ ಅಂದ್ರ ಗ್ರೂಪ್ 0 ದಿಂದ ಗ್ರೂಪ್ 6 ತನ, ರೈಟ್. 0 ಗ್ರೂಪ್ನಾಗ ಅಮೋನಿಯಂ ಅಯಾನ್ ಇರ್ತದ ಅಂದ್ರೆ NH4+. ಗ್ರೂಪ್ 1 ಗ್ರೂಪ್ 2 ನಿಮಗೆ ಕೊಡಂಗಿಲ್ಲ, ಇದು ನೀವು ಡೈರೆಕ್ಟ್ಲಿ ಆಸ್ ಇಟ್ ಈಸ್ ಕಾಪಿ ಮಾಡಿಬಿಡುದು. ಕಾಪಿ ಅಂದ್ರೆ ಏನ್ ಹೇಳ್ರಿ, ಜಸ್ಟ್ ನೀವು ನೆನಪಿಟ್ಕೊಳಕ್ ಬೇಕಾ, ಇದನ್ನ ಇದೇ ತರ ಬರ್ದ್ ಬಿಡ್ರಿ, ಗ್ರೂಪ್ 1 ಇಸ್ ಆಲ್ಸೋ ಅಬ್ಸೆಂಟ್, ಗ್ರೂಪ್ 2 ಇಸ್ ಆಲ್ಸೋ ಅಬ್ಸೆಂಟ್ ಅಂತ. ಆಮೇಲೆ ಡೈರೆಕ್ಟ್ಲಿ ಅದಕ್ಕೆ ಹೋಗ್ಬೇಕಾದ್ರೆ ಗ್ರೂಪ್ 0 ಆದ ಕೂಡಲೇ ಗ್ರೂಪ್ 3 ಹೋಗ್ಬೇಕಾ. ಗ್ರೂಪ್ 3 ಒಳಗಡೆ ಯಾವ್ದು ಇರ್ತದ ಅಂದ್ರೆ Al+3 ಅಲ್ಯೂಮಿನಿಯಂ ಇರ್ತದ. ಓಕೆ, ಈಗ ನೋಡ್ರಿ 0 ಗ್ರೂಪ್ ಒಳಗಡೆ ಯಾವ್ದು ಇರ್ತದ ಅಂತಂದ್ರ ಅಮೋನಿಯಂ ಅಯಾನ್ NH4+ ಇರ್ತದ. ಗ್ರೂಪ್ 3 ಒಳಗಡೆ ನೋಡ್ರಿ, ಸೊ ಇವೆರಡು ಆಸ್ ಇಟ್ ಈಸ್ ಕಾಪಿ ಮಾಡ್ಬೇಕು. ಕಾಪಿ ಅಂತಂದ್ರೆ ಏನ್ ಹೇಳ್ರಿ, ಅಂದ್ರ ನೆನಪಿಟ್ಕೊಳಕ್ ಬೇಕಾ, ನೆನಪಿಟ್ಕೊಂಡ್ ಬರೀರಿ. ಕಾಪಿ ಅಂದ್ರ ಚಿಟ್ ತಗೊಂಡ್ ಹೋಗಿ ಬರಿಬೇಡ್ರಿ. ಸೊ ಗ್ರೂಪ್ 1 ಅಂಡ್ ಗ್ರೂಪ್ 2, ಸೊ ರೈಟ್ ಆಸ್ ಇಟ್ ಇಸ್. ಗ್ರೂಪ್ 3 ಒಳಗಡೆ ಯಾವ್ದು ಇರ್ತದ ಅಂತಂದ್ರೆ ಅಲ್ಯೂಮಿನಿಯಂ ಅಯಾನ್ ಇರ್ತದ Al+3. ಗ್ರೂಪ್ 4 ಒಳಗಡೆ ಎರಡು ಬರ್ತಾವ, ಒಂದು ಜಿಂಕ್ ಇರ್ತದ, ಮತ್ತೊಂದು ಮ್ಯಾಂಗನೀಸ್ Mn+2 ಇರ್ತದ. ಗ್ರೂಪ್ ಬೇರಿಯಂ ಅಂಡ್ ಸ್ಟ್ರಾನ್ಸಿಯಂ. ಓಕೆ, ಇವು ಮೂರು ಇರ್ತಾವ. 6th ಗ್ರೂಪ್ ಒಳಗಡೆ ಮ್ಯಾಗ್ನೇಷಿಯಂ ಇರ್ತದ. ಇವ್ ನೆನ್ಪಿಟ್ಕೊಳಕ್ ಬೇಕ್ರಿ. ನೋಡ್ರಿ ಗ್ರೂಪ್ 3 ಒಳಗಡೆ ಇಲ್ಲಿ ಒಂದ್ ಏನಪ್ಪಾ ಅಂತಂದ್ರ ನಿಮ್ ಕೆಮಿಕಲ್ಸ್ ನೆನ್ಪಿಟ್ಕೊಳ್ಳೋದು ಬಹಳ ಈಸಿ. 0 ಗ್ರೂಪ್ ಮೊದಲು ಮಾಡ್ಬಿಡುದು. 0 ಗ್ರೂಪ್ನಾಗ ಏನ್ ಮಾಡೋದು ಹೇಳ್ರಿ, ಸ್ಮಾಲ್ ಅಮೌಂಟ್ ಆಫ್ ಸಾಲ್ಟ್ ಹಾಕಿ ತಗೊಳ್ಳೋದ, ಅದಕ್ಕೆ ಸ್ವಲ್ಪ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ ಆಕ್ಚುಲಿ ಬಾಯ್ಲ್ ಮಾಡ್ಬೇಕು. ಬಾಯ್ಲ್ ಮಾಡಿ ಏನ್ ಅಬ್ಸರ್ವೇಷನ್ ಮಾಡ್ಬೇಕ್ರಿ, ಪಂಜೆಂಟ್ ಸ್ಮೆಲ್, ಅಮೋನಿಯಾ ಸ್ಮೆಲ್ ಬರ್ತದ. ಪಂಜೆಂಟ್ ಸ್ಮೆಲ್ ಬರ್ತದ ನೋಡ್ರಿ. ಒಮ್ಮಿನೊಮ್ಮೆ ನಾವು ಅದನ್ನ ಸ್ಮೆಲ್ ನೋಡುವಾಗ ಒಮ್ಮೆ ನೆತ್ತಿಗೆ ಹೊಡಿತದ. ಈಗ ನೋಡ್ರಿ ಮನ್ಯಾಗೆಲ್ಲ ನಾವು ಅಡಿಗೆ ಮಾಡುವಾಗ ಏನಾದ್ರು ಒಂಥರ ಖಾಟ್ ಸ್ಮೆಲ್ ಎತ್ತಿ ತಿಳ್ಕೊರಿ, ನಮ್ಗೆ ಕೆಮ್ಮು ಹತ್ತಿದಂಗ ಆಗ್ತದಲ್ಲ, ಆ ತರ ಜೋರ್ಲೆ ಹೊಡಿತದ ಅಮೋನಿಯಾ ಸ್ಮೆಲ್. ಅದು ನಿಮ್ಗೆ ಅಬ್ಸರ್ವೇಷನ್ ಮಾಡಕ್ಬೇಕು. ಪಂಜೆಂಟ್ ಸ್ಮೆಲ್ ಬತ್ತಂದ್ರ ಅಮೋನಿಯಂ ಅಯಾನ್ ಪ್ರೆಸೆಂಟ್ ಇರ್ತದ. ಓಕೆ, ಸೊ ಈಗ ನೋಡ್ರಿ ಅಮೋನಿಯಂ ಅಯಾನ್ ಪ್ರೆಸೆಂಟ್ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ಲಿ ಏನ್ ಮಾಡ್ಬೇಕ್ರಿ, ಗ್ರೂಪ್ 1 ಗ್ರೂಪ್ 2 ನೆನ್ಪಿಟ್ಕೊಂಡು ಆಸ್ ಇಟ್ ಈಸ್ ಬರ್ದ್ ಬಿಡೋದ. ಗ್ರೂಪ್ 3 ಹೋಗ್ಬೇಕು. ಗ್ರೂಪ್ 3 ದಿಂದ ನೋಡ್ರಿ ಗ್ರೂಪ್ 6 ತನ ಕಾಮನ್ ಅಂದ್ರೆ ಕಾಮನ್ ಕೆಮಿಕಲ್ಸ್ ಯಾವಪ್ಪ ಅಂತಂದ್ರ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4OH ಪ್ಲಸ್ NH4Cl. ಇವು ಮೂರು ಕಾಮನ್ ಇರ್ತಾವ. ಸೊ ಇವು ಮೂರು ನೀವು ಆಡ್ ಮಾಡ್ಕೋತಾನ ಹೋಗಾಕ್ಬೇಕ. ಇದ್ರ ಜೊತೆಗೆ ಒಂದೊಂದು ಕೆಮಿಕಲ್ಸ್ ಚೇಂಜ್ ಹಾಕೋತ್ ಬರ್ತಾವ. ಗ್ರೂಪ್ 3 ಒಳಗಡೆ ನೋಡ್ರಿ ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಅಮೋನಿಯಂ ಕ್ಲೋರೈಡ್ ಪ್ಲಸ್ ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಇವು ಮೂರು ಹಾಕ್ಬೇಕ. ಇವು ಮೂರು ಹಾಕಿದಾಗ ಜಿಲಾಟಿನಸ್ PPT, ಜೆಲ್ ಟೈಪ್ PPT ಬಂತಂದ್ರ ಅಲ್ಯೂಮಿನಿಯಂ ಪ್ರೆಸೆಂಟ್ ಇರ್ತದ. ಅಕಸ್ಮಾತ್ ನಿಮ್ಮದಲ್ಲ ಜಿಲಾಟಿನಸ್ PPT ಬರಲಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಗ್ರೂಪಿಗೆ ಹೋಗ್ಬೇಕು, 4th ಗ್ರೂಪಿಗೆ. ಅದ ಸೇಮ್ ಸೊಲ್ಯೂಷನ್ ಯೂಸ್ ಮಾಡ್ಕೊಂಡ ಅದಕ್ಕೇನ್ ಆಡ್ ಮಾಡುದ್ರಿ, ಹೈಡ್ರೋಜನ್ ಸಲ್ಫೈಡ್ H2S ಸೊಲ್ಯೂಷನ್ ಅನ್ನು ಹಾಕುದ. H2S ಸೊಲ್ಯೂಷನ್ ಹಾಕಿದಾಗ ನಿಮಗೆ ವೈಟ್ PPT ಬಂತಂದ್ರೆ ಜಿಂಕ್ ಪ್ರೆಸೆಂಟ್ ಇರ್ತದ. ವೈಟ್ PPT ಬರಲಿಲ್ಲ, ಬಫ್ ಕಲರ್ಡ್ PPT. ಬಫ್ ಕಲರ್ಡ್ ಅಂದ್ರೆ ಹೆಂಗ್ ಹೇಳ್ರಿ, ನಮ್ ಸ್ಕಿನ್ ಕಲರ್ ಆಲ್ಮೋಸ್ಟ್ ಒಂಥರ ವೈಟ್ ಟೈಪ್ ಸ್ಕಿನ್ ಕಲರ್ ಗತೆ ಬತ್ ಅಂತ ತಿಳ್ಕೊರಿ, ಅಲ್ಲಿ ಮ್ಯಾಂಗನೀಸ್ ಪ್ರೆಸೆಂಟ್ ಇರ್ತದ. ಸೊ ಅಲ್ಲಿಯೂ ಅಬ್ಸೆಂಟ್ ಇತ್ತ ಅಂದ್ರೆ ನೀವು 5th ಗ್ರೂಪಿಗೆ ಹೋಗ್ಬೇಕು. 5th ಗ್ರೂಪ್ನಾಗ ಏನ್ ಮಾಡ್ಬೇಕ್ರಿ, ಮತ್ತು OS ಅಮೋನಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಕ್ಲೋರೈಡ್ ಆಡ್ ಮಾಡೋದ. ಅದ್ರ ಜೊತೆಗೆ ಮತ್ತೊಂದು ಯಾವ್ದು ಕೆಮಿಕಲ್ ಅಂತಂದ್ರ ಅಮೋನಿಯಂ ಕಾರ್ಬೊನೇಟ್ NH4 twice CO3. ಅಮೋನಿಯಂ ಕಾರ್ಬೊನೇಟ್ ಹಾಕುದ. ಅಮೋನಿಯಂ ಕಾರ್ಬೊನೇಟ್ ಹಾಕಿದಾಗ ವೈಟ್ PPT ಬರ್ತದೆ ನೋಡುದು, ಪ್ರೆಸಿಪಿಟೇಟ್. ವೈಟ್ ಕಲರ್ ಪ್ರೆಸಿಪಿಟೇಟ್ ಬಂತಂದ್ರ 3 ರ್ಯಾಡಿಕಲ್ಸ್ ಇರ್ತಾವ. ಯಾವ್ಯಾವ್ರಿ, ಬೇರಿಯಂ, ಕ್ಯಾಲ್ಸಿಯಂ ಅಂಡ್ ಸ್ಟ್ರಾನ್ಸಿಯಂ, ರೈಟ್. ಅಕಸ್ಮಾತ್ ಇಲ್ಲಿ ವೈಟ್ PPT ಬರಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರಿ, 6th ಗ್ರೂಪಿಗೆ ಹೋಗ್ತೀರಿ. 6th ಗ್ರೂಪ್ನಾಗ ಏನ್ ಆಡ್ ಮಾಡ್ಬೇಕು ನೋಡ್ರಿ, OS ಅಮೋನಿಯಂ ಕ್ಲೋರೈಡ್ ಪ್ಲಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಡೈಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್. ಡೈಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಅಂದ್ರ Na2HPO4. ಇದೊಂದು ಕೆಮಿಕಲ್ ಇಲ್ಲಿ ಬರ್ತದ. ಸೊ ಇಷ್ಟು ನೀವು ಆಡ್ ಮಾಡಿರ್ತಾರ, ನಿಮ್ಗೆ 6th ಗ್ರೂಪ್ ಗೊತ್ತಾಗ್ತದ. ಈ ನೋಡ್ರಿ 0 ಗ್ರೂಪ್ ಪ್ರೆಸೆಂಟ್ ಬಂತಾರ, ಇಲ್ಲಿಗೆ ಸ್ಟಾಪ್ ಮಾಡೋದ. ಇದ್ರದ್ದು ಕನ್ಫರ್ಮೇಟರಿ ಟೆಸ್ಟ್ ಮಾಡೋದ. ಇದು ಬರಲ್ಲ ಅಂದ್ರೆ ಇವು ಮೂರು ಬರೀದ ನೆಕ್ಸ್ಟ್ 3rd ಗ್ರೂಪಿಗೆ ಹೋಗ್ಬೇಕ. ಇದು ಪ್ರೆಸೆಂಟ್ ಬಂತಾರ, ಇದ್ರದ್ದು CT ಮಾಡೋದು. ಇದು ಪ್ರೆಸೆಂಟ್ ಬರಲ್ಲ ಅಂತಂದ್ರ 4th ಗ್ರೂಪಿಗೆ ಹೋಗ್ಬೇಕು. 4th ಗ್ರೂಪ್ನಾಗ ಯಾವ್ದಾದ್ರು ಒಂದು ಪ್ರೆಸೆಂಟ್ ಬರ್ತಂದ್ರ ಅದ್ರದ CT ಮಾಡೋದ. 4th ಗ್ರೂಪ್ ಅಬ್ಸೆಂಟ್ ಬರ್ತಂದ್ರ 5th ಗ್ರೂಪಿಗೆ ಹೋಗ್ಬೇಕು. 5th ಗ್ರೂಪ್ ಪ್ರೆಸೆಂಟ್ ಬತ್ತ ತಿಳ್ಕೊರಿ, ಇಲ್ಲೊಂದು ಮತ್ತೊಂದು ನೀವು ಎಡಿಷನಲ್ ಟೆಸ್ಟ್ ಮಾಡ್ಬೇಕು. ನಾನು ನಿಮ್ಗೆ ಹೇಳ್ತೇನೆ ನೆಕ್ಸ್ಟ್. ಅದು ಎಡಿಷನಲ್ ಟೆಸ್ಟ್ ಆದ ಕೂಡಲೇ ಕನ್ಫರ್ಮೇಟರಿ ಟೆಸ್ಟ್ ಮಾಡ್ಕೊಳಕ್ಬೇಕು. ಅಕಸ್ಮಾತ್ 5th ಗ್ರೂಪ್ ಅಬ್ಸೆಂಟ್ ಇತ್ತ ತಿಳ್ಕೊರಿ, ನೀವು ಯಾವ್ದಕ್ ಹೋಗ್ಬೇಕು ಹೇಳ್ರಿ, 6th ಗ್ರೂಪಿಗೆ ಹೋಗ್ಬೇಕ. ಇದ್ರದ್ದು CT ಮಾಡ್ಬೇಕ. ಈಗ ನೋಡ್ರಿ ಕನ್ಫರ್ಮೇಟರಿ ಟೆಸ್ಟ್ ಮಾಡ್ಕೋಬೇಕು. ಕನ್ಫರ್ಮೇಟರಿ ಟೆಸ್ಟ್ ಫಾರ್ 0 ಗ್ರೂಪ್. ಸೊ 0 ಗ್ರೂಪ್ ಯಾವ್ದು ಹೇಳ್ರಿ, ನೆಸ್ಲರ್ಸ್ ರಿಯೇಜೆಂಟ್ ಟೆಸ್ಟ್. ಯಾವ್ದಪ್ಪ ಅಂತಂದ್ರೆ ಫಾರ್ 0 ಗ್ರೂಪ್ ದ ಟೆಸ್ಟ್ ಇಸ್ ನೆಸ್ಲರ್ಸ್ ರಿಯೇಜೆಂಟ್ ಟೆಸ್ಟ್. ಇಲ್ಲಿ ನಾನು ಆಡ್ ಮಾಡ್ತೀರಿ, ಯು ಟೇಕ್ ಒರಿಜಿನಲ್ ಸೊಲ್ಯೂಷನ್, ಅದಕ್ಕೆ ಸ್ಮಾಲ್ ಅಮೌಂಟ್ ಆಫ್ ನೆಸ್ಲರ್ಸ್ ರಿಯೇಜೆಂಟ್ ಆಡ್ ಮಾಡೋದ. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ಏನ್ ಅಬ್ಸರ್ವೇಷನ್ ಮಾಡ್ಬೇಕು ಹೇಳ್ರಿ, ಬ್ರೌನ್ PPT. ಬ್ರೌನ್ ಪ್ರೆಸಿಪಿಟೇಟ್ ಬಂತಂದ್ರ ಅಮೋನಿಯಂ ಅಯಾನ್ ಇಸ್ ಕನ್ಫರ್ಮ್ಡ್. NH4+ ಪ್ರೆಸೆಂಟ್ ಇರ್ತದೆ. ಯಾವಾಗ ಹೇಳ್ರಿ, 0 ಗ್ರೂಪ್ ಪ್ರೆಸೆಂಟ್ ಇದ್ದಾಗ. ಇನ್ನು ಗ್ರೂಪ್ 3 ರ್ಯಾಡಿಕಲ್ಸ್ ಅಂದ್ರೆ ಯಾವ್ದು ಹೇಳ್ರಿ, ಅಲ್ಯೂಮಿನಿಯಂ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡೋರಿದ್ರ ಅಂತಂದ್ರ
ಒರಿಜಿನಲ್ ಸೊಲ್ಯೂಷನ್ ಹಾಕಿ ಅದಕ್ಕೆ ಸ್ವಲ್ಪ ಸೋಡಿಯಂ ಹೈಡ್ರಾಕ್ಸೈಡ್ ಆಡ್ ಮಾಡಿ NaOH ಹಾಕು. ಅಲ್ಲಿ ಏನಾಗ್ತದ್ರಿ ಜಿಲಾಟಿನಸ್ PPT ಬರ್ತದ ನೋಡ್ರಿ. ವೆನ್ ಯು ಆಡ್ 2 to 3 drops of NaOH you get white gelatinous PPT. ಇಫ್ ಯು ಆಡ್ ಎಕ್ಸೆಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ನೀವು ಅಲ್ಲಿ 2 ಡ್ರಾಪ್ ಗಿಂತ ಜಾಸ್ತಿ NaOH ಹಾಕಿರೋ ತಿಳ್ಕೊರಿ, ಆ ಜಿಲಾಟಿನಸ್ PPT ಏನಾಗ್ತದ್ರಿ ಸೊಲ್ಯೂಬಲ್ ಆಗಿ ಬರ್ತದ. ಯಾವಾಗ ಜಿಲಾಟಿನಸ್ PPT ಸೊಲ್ಯೂಬಲ್ ಆಗ್ತದಲ್ಲ ಅವಾಗ ಅಲ್ಯೂಮಿನಿಯಂ ಕನ್ಫರ್ಮ್ ಆಗ್ತದ. ಗ್ರೂಪ್ 3 ಇದು CT. ಇನ್ ಗ್ರೂಪ್ 4 ಗೆ CT ಯಾವ್ದು ನೋಡ್ರಿ. ಗ್ರೂಪ್ 4 ಒಳಗಡೆ 2 ರ್ಯಾಡಿಕಲ್ಸ್ ಬರ್ತಾವ, ಒಂದು ಜಿಂಕ್ ಇರ್ತದ ಮತ್ತೊಂದು ಮ್ಯಾಂಗನೀಸ್ ಇರ್ತದ. ಇಲ್ಲಿ ಏನ್ ಮಾಡ್ಬೇಕ್ರಿ, ಇಲ್ಲೂ ಸೇಮ್ ಕೆಮಿಕಲ್ಸ್ ರೀ. ಯಾವ್ರಿ ಗ್ರೂಪ್ 3 ಗೆ ಮತ್ತು ಗ್ರೂಪ್ 4 ಗೆ OS ಪ್ಲಸ್ NaOH ಹಾಕೋದು. ಇಲ್ಲೇನು ಅಬ್ಸರ್ವೇಷನ್ ಮಾಡ್ಬೇಕಾ, ವೈಟ್ PPT ಬತ್ತ ತಿಳ್ಕೊರಿ NaOH ಹಾಕಿದಾಗ ಅವಾಗ ಜಿಂಕ್ ಕನ್ಫರ್ಮ್ ಆಗ್ತದ, ರೈಟ್. ಸೊ ಅಕಸ್ಮಾತ್ ವೈಟ್ PPT ಇದ್ದದ ಆಫ್ಟರ್ 2 to 3 minutes ಇಫ್ ದಟ್ ವೈಟ್ PPT ಟರ್ನ್ಸ್ ಟು ಬ್ರೌನ್, ಅವಾಗ ಯಾವ್ದು ಕನ್ಫರ್ಮ್ ಇರ್ತದ ರೀ, ಮ್ಯಾಂಗನೀಸ್ ಕನ್ಫರ್ಮೇಶನ್ ಆಗ್ತದೆ. ನೋಡ್ರಿ NH4+ ಯಾವ್ದು ಕನ್ಫರ್ಮೇಟೆಡ್ ಟೆಸ್ಟ್ ಮಾಡ್ಬೇಕಾ, ನೆಸ್ಲರ್ಸ್ ರಿಯೇಜೆಂಟ್. ಹೆಂಗ್ ಮಾಡ್ತೀರಿ, OS ಪ್ಲಸ್ ನೆಸ್ಲರ್ಸ್ ರಿಯೇಜೆಂಟ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಬ್ರೌನ್ PPT ಬಂತಂದ್ರ ಅಮೋನಿಯಂ ಇರ್ತದ. ಅಲ್ಯೂಮಿನಿಯಂ ಕನ್ಫರ್ಮೇಶನ್ ಏನ್ ಹೇಳ್ರಿ, OS ಪ್ಲಸ್ NaOH. ಜಿಲಾಟಿನಸ್ PPT ಬರ್ತದ, ಎಕ್ಸೆಸ್ NaOH ಹಾಕಿರಂದ್ರ ಅದು ಜಿಲಾಟಿನಸ್ PPT ಸೊಲ್ಯೂಬಲ್ ಆಗ್ತದ. ಇನ್ನ ಜಿಂಕ್ ಕನ್ಫರ್ಮೇಶನ್ ಏನ್ ಹೇಳ್ರಿ, OS ಪ್ಲಸ್ NaOH. ವೈಟ್ PPT ಬಂತಂದ್ರ ಜಿಂಕ್ ಕನ್ಫರ್ಮ್ ಆಗ್ತದ. ಇನ್ನು ಮ್ಯಾಂಗನೀಸ್ ಕನ್ಫರ್ಮೇಶನ್ ಏನ್ ಹೇಳ್ರಿ, OS ಪ್ಲಸ್ NaOH. ವೈಟ್ PPT ಬರ್ತದ ಆಫ್ಟರ್ 10 to 15 seconds ದಟ್ ವೈಟ್ PPT ಟರ್ನ್ಸ್ ಟು ಬ್ರೌನ್ ಆನ್ ಎಕ್ಸ್ಪೋಜರ್ ಟು ಏರ್. ಅದು ವೈಟ್ PPT ಬಂದ ಕೂಡಲೇ ನೀವು ಜಸ್ಟ್ ಹಂಗ ಇಟ್ಟು ಬಿಡ್ರಿ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಮೇಲೆ. ಒಂದು 10 to 15 ಸೆಕೆಂಡ್ ಆದ ಕೂಡಲೇ ಅದು ವೈಟ್ PPT ಬ್ರೌನ್ ಆಗಕ್ ಟರ್ನ್ ಆಗ್ತದೆ. ಸೊ ಅವಾಗ Mn+2 ಕನ್ಫರ್ಮ್ ಆಗ್ತದೆ. ಇನ್ನು ಫಿಫ್ತ್ ಗ್ರೂಪ್ನಾಗ ಯಾವ್ದಾವ್ರಿ, ಬೇರಿಯಂ, ಕ್ಯಾಲ್ಸಿಯಂ, ಮತ್ತೊಂದು ಯಾವ್ದು ಹೇಳ್ರಿ, ಸ್ಟ್ರಾನ್ಸಿಯಂ ಇದಾವ. ಇದ್ರದ್ದು ನಾವು CT ಮಾಡ್ಬೇಕಾದ್ರೆ ಮೂರ್ದ್ರು CT ಮಾಡೋಕ್ಕಿಂತ ಮೊದಲು ನಾವು ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್ ಮಾಡ್ಕೊಳಕ್ಬೇಕು. ಡಿಸ್ಟಿಂಗ್ವಿಶಿಂಗ್ ಅಂತಂದ್ರೆ ಏನ್ ಹೇಳ್ರಿ, ಯು ಹ್ಯಾವ್ ಟು ಡಿಸ್ಟಿಂಗ್ವಿಶ್ ಬೇರಿಯಂ, ಕ್ಯಾಲ್ಸಿಯಂ ಅಂಡ್ ಸ್ಟ್ರಾನ್ಸಿಯಂ. ಡಿಸ್ಟಿಂಗ್ವಿಶ್ ಹೆಂಗ್ ಮಾಡ್ಬೇಕಂದ್ರ ಒರಿಜಿನಲ್ ಸೊಲ್ಯೂಷನ್ಗೆ ಕ್ಯಾಲ್ಸಿಯಂ ಸಲ್ಫೇಟ್ ಸೊಲ್ಯೂಷನ್ ಹಾಕು, ರೈಟ್. ಒಂದೊಂದು ಒಬ್ಬೊಬ್ರು ಕಾಲೇಜ್ ಒಳಗಡೆ ಡೈರೆಕ್ಟ್ಲಿ CT ಹೇಳಿರ್ತಾರೆ, ಬಟ್ ಇದು ಒಂದು ಮಾಡಿದ್ರೆ ಬಹಳ ಚಲೋ. ಡಿಸ್ಟಿಂಗ್ವಿಶ್ ಹೆಂಗ್ ಮಾಡ್ಕೊಳಕ್ ಬೇಕ್ರಿ, ಒರಿಜಿನಲ್ ಸೊಲ್ಯೂಷನ್ಗೆ ಕ್ಯಾಲ್ಸಿಯಂ ಸಲ್ಫೇಟ್ ಹಾಕುದ. ಕ್ಯಾಲ್ಸಿಯಂ ಸಲ್ಫೇಟ್ ಹಾಕಿದಾಗ ವೈಟ್ PPT ಬತ್ತಂತ ತಿಳ್ಕೊರಿ. CSO4 ಹಾಕಿದ ವೈಟ್ PPT ಬತ್ತಂದ್ರ ಬೇರಿಯಂ ಮತ್ತು ಸ್ಟ್ರಾನ್ಸಿಯಂ ಪ್ರೆಸೆಂಟ್ ಇರ್ತಾವ, ಕ್ಯಾಲ್ಸಿಯಂ ಇರಂಗಿಲ್ಲ. ಅಕಸ್ಮಾತ್ ವೈಟ್ PPT ಬರ್ಲಿಲ್ಲ, ಯಾವ್ದು ಪ್ರೆಸಿಪೇಟ್ ಬರ್ಲಿಲ್ಲ ಅಂತಂದ್ರ ಬೇರಿಯಂ, ಸ್ಟ್ರಾನ್ಸಿಯಂ ಅಬ್ಸೆಂಟ್ ಇರ್ತಾವ, ಕ್ಯಾಲ್ಸಿಯಂ ಪ್ರೆಸೆಂಟ್ ಇರ್ತದ. ಸಾರಿ ನೋಡ್ರಿ, ಕ್ಯಾಲ್ಸಿಯಂ ಸಲ್ಫೇಟ್ ಹಾಕಿದಾಗ ವೈಟ್ PPT ಬತ್ತಂದ್ರ ಬೇರಿಯಂ, ಸ್ಟ್ರಾನ್ಸಿಯಂ ಪ್ರೆಸೆಂಟ್ ಇರ್ತಾವ, ಕ್ಯಾಲ್ಸಿಯಂ ಅಬ್ಸೆಂಟ್ ಇರ್ತದ. ವೈಟ್ ಪ್ರೆಸಿಪಿಟೇಟ ಬರ್ಲಿಲ್ಲ, ಕ್ಯಾಲ್ಸಿಯಂ ಸಲ್ಫೇಟ್ ಹಾಕಿದಾಗ ಅವಾಗ ನಿಮಗೆ ಕ್ಯಾಲ್ಸಿಯಂ ಪ್ರೆಸೆಂಟ್ ಆಗ್ತದೆ ಈಸಿಲಿ. ಇಲ್ಲಿ ಡಿಸ್ಟಿಂಗ್ವಿಶ್ ಮಾಡ್ಕೊಂಡಾಗ ಕ್ಯಾಲ್ಸಿಯಂ ಪ್ರೆಸೆಂಟ್ ಬತ್ತ ತಿಳ್ಕೊಂಡು ನೀವು ಡೈರೆಕ್ಟ್ಲಿ ಕ್ಯಾಲ್ಸಿಯಂ CT ಮಾಡೋದ. ಇಲ್ಲಿ ವೈಟ್ PPT ಬಂದ ಬೇರಿಯಂ, ಸ್ಟ್ರಾನ್ಸಿಯಂ ಪ್ರೆಸೆಂಟ್ ಇದ್ರೆ ಇವು ಎರಡರದ್ದು ಅಂದ್ರೆ CT ಮಾಡಿ ನೋಡುದ, ಅವಾಗ ನಿಮ್ಗೆ ಈಸಿಲಿ ಗೊತ್ತಾಗ್ತದೆ. ಓಕೆ, ಅದ್ರದ್ದು ಯಾವ CT ಬರ್ತಾವ ನೋಡೋಣ ನಾವೀಗ. ನೋಡ್ರಿ, CT ಫಾರ್ ಬೇರಿಯಂ, ಸ್ಟ್ರಾನ್ಸಿಯಂ ಅಂಡ್ ಕ್ಯಾಲ್ಸಿಯಂ ಯಾವ್ಯಾವ ನೋಡ್ರಿ. CT ಫಾರ್ ಬೇರಿಯಂ ಇಸ್ OS ಪ್ಲಸ್ ಅಸಿಟಿಕ್ ಆಸಿಡ್ ಪ್ಲಸ್ ಪೊಟ್ಯಾಸಿಯಂ ಕ್ರೋಮೇಟ್ K2CrO4. ಇದು ಎಲ್ಲೋ ಸೊಲ್ಯೂಷನ್ ಇರ್ತದ ರೀ. ಸೊ ಇದು ಎಲ್ಲೋ ಸೊಲ್ಯೂಷನ್ ನೀವು ಹಾಕಿರಪ್ಪ ಅಂತಂದ್ರ ನಿಮ್ಗೆ ಎಲ್ಲೋ ಪ್ರಿಸಿಪಿಟೇಟ್ ಬರ್ಬೇಕು. ಇಲ್ಲಿ ಕಲರೈಸೇಷನ್ ಆಗ್ತಿರ್ತದ್ರ, ಯೆಲ್ಲೋ ಕಲರ್ ಬತ್ತಂದ್ರ ಕನ್ಫರ್ಮ್ ಆಗಂಗಿಲ್ಲ, ಪ್ರಿಸಿಪಿಟೇಟನ ಬರಾಕ್ಬೇಕು. ಯೆಲ್ಲೋ PPT ಬತ್ತಂದ್ರೆ ಬೇರಿಯಂ ಕನ್ಫರ್ಮ್ ಆಗ್ತದ. ಸ್ಟ್ರಾನ್ಸಿಯಂ ಕನ್ಫರ್ಮೇಶನ್ ಯಾವ್ದು ರೀ, OS ಪ್ಲಸ್ ಅಮೋನಿಯಂ ಸಲ್ಫೇಟ್ NH4 twice SO4. ಅಮೋನಿಯಂ ಸಲ್ಫೇಟ್ ಹಾಕಿದಾಗ ವೈಟ್ PPT ಬತ್ತಂದ್ರ ಸ್ಟ್ರಾನ್ಸಿಯಂ ಕನ್ಫರ್ಮ್ ಆಗ್ತದ. ಇನ್ನ ಕ್ಯಾಲ್ಸಿಯಂ ಕನ್ಫರ್ಮೇಶನ್ ಏನೈತೆ ನೋಡ್ರಿ, ಒರಿಜಿನಲ್ ಸೊಲ್ಯೂಷನ್ಗೆ ಸ್ವಲ್ಪ ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕಿ ಅಮೋನಿಯಂ ಆಕ್ಸಾಲೇಟ್ ಆಡ್ ಮಾಡುದು. ಅಮೋನಿಯಂ ಆಕ್ಸಾಲೇಟ್ ಹಾಕಿದಾಗ ವೈಟ್ PPT ಬತ್ತಂದ್ರ ಕ್ಯಾಲ್ಸಿಯಂ ಕನ್ಫರ್ಮ್ ಆಗ್ತದ. ಸೊ ದೀಸ್ ಆರ್ ದ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಬೇರಿಯಂ, ಕ್ಯಾಲ್ಸಿಯಂ ಅಂಡ್ ಸ್ಟ್ರಾನ್ಸಿಯಂ. ಇನ್ನ ಮತ್ತೊಂದು ಕನ್ಫರ್ಮೇಟರಿ ಟೆಸ್ಟ್ ಇರ್ತದ, ಇವು ಮೂರುದ್ರದ್ದು. ಯಾವ್ದು ಹೇಳ್ರಿ, ಫ್ಲೇಮ್ ಟೆಸ್ಟ್. ನೀವು ಫ್ಲೇಮ್ ಟೆಸ್ಟ್ ಮಾಡಬಹುದು, ಇವು ಮೂರು ಬಿಟ್ಟು ಫ್ಲೇಮ್ ಟೆಸ್ಟ್ ಕೇಳಬಹುದು. ಫ್ಲೇಮ್ ಟೆಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ, ವಾಚ್ ಗ್ಲಾಸ್ ಒಳಗಡೆ ಸಾಲ್ಟ್ ತಗೊಳ್ದ, ಸಾಲ್ಟಿಗೆ ಸ್ವಲ್ಪ HCl ಹಾಕುದ, ಪೇಸ್ಟ್ ಪ್ರಿಪೇರ್ ಮಾಡ್ಕೊಳ್ದ ಗ್ಲಾಸ್ ರಾಡ್ಲೆ. ಆ ಪೇಸ್ಟ್ ಅನ್ನ ನಾನ್ ಲುಮಿನಸ್ ಫ್ಲೇಮಿಗೆ ಹೋಲ್ಡ್ ಮಾಡುದು, ಅಂದ್ರೆ ಬರ್ನರ್ ಹಚ್ಚಿರ್ತಿರಲ್ಲ, ಆ ಪೇಸ್ಟ್ ಅನ್ನು ಸ್ವಲ್ಪ ನೀವು ಹೋಲ್ಡ್ ಮಾಡಿರಪ್ಪ ಅಂತಂದ್ರ ಅಲ್ಲಿ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ಸ್ ಆಗಿ ಕಲರ್ ಎಮಿಷನ್ ಆಗ್ತದೆ. ಬೇರೆ ಬೇರೆ ಕಲರ್ಸ್ ಕೊಡ್ತಾವ. ಯಾವ್ಯಾವ ಕಲರ್ ಕೊಡ್ತಾವ ನೋಡ್ರಿ, ಬ್ರಿಕ್ ರೆಡ್, ಇಟಂಗಿ ಕಲರ್ ಬಂದಿತ್ತಂದ್ರೆ ಕ್ಯಾಲ್ಸಿಯಂ ಕನ್ಫರ್ಮ್ ಆಗ್ತದ. ಬ್ರಿಕ್ ರೆಡ್ ಕೊಟ್ಟಂದ್ರೆ ಫ್ಲೇಮ್ ಟೆಸ್ಟ್. ಅಕಸ್ಮಾತ್ ಕ್ರಿಮ್ಸನ್ ರೆಡ್ ಕಲರ್, ಕ್ರಿಮ್ಸನ್ ರೆಡ್ ಅಂತಂದ್ರೆ ಸನ್ಸೆಟ್ ಆಗುವಾಗ ಏನ್ ಕಲರ್ ಬರ್ತದಲ್ಲ, ಸೂರ್ಯನ ಕಲರ್ ಆ ತರ, ಅಥವಾ ಈ ಟೊಮೆಟೊ ಬಹಳಷ್ಟು ಹಣ್ಣು ಆದಾಗ ಏನ್ ರೆಡ್ ಕಲರ್ ಆಗ್ತಿರ್ತದಲ್ಲ ಆ ತರ ಕಲರ್ ಬಂತಂದ್ರೆ ಸ್ಟ್ರಾನ್ಸಿಯಂ ಕನ್ಫರ್ಮ್ ಆಗ್ತದ. ಮತ್ತ ಆಪಲ್ ಗ್ರೀನ್ ಬಂತ ತಿಳ್ಕೊರಿ, ಅದು ಬೇರಿಯಂ ಪ್ರೆಸೆಂಟ್ ಆಗ್ತದೆ. ಫ್ಲೇಮ್ ಟೆಸ್ಟ್ ಇಲ್ಲೂ ವೈವಾ ಕ್ವಶನ್ಸ್ ಕೇಳ್ಬೋದ್ರೆ, ವಿಚ್ ಇಸ್ ದ ಕಲರ್ ಒಬ್ಟೈನ್ಡ್
ಡ್ಯೂರಿಂಗ್ ಫ್ಲೇಮ್ ಟೆಸ್ಟ್ ಆಫ್ ಕ್ಯಾಲ್ಸಿಯಂ ಫ್ಲೇಮ್ ಟೆಸ್ಟ್ ಮಾಡೋ ಯಾವ ಕಲರ್ ಬರ್ತದ ಬ್ರಿಕ್ ರೆಡ್, ಸ್ಟ್ರಾನ್ಸಿಯಂ ಯಾವ್ದು ಬರ್ತದ ಕ್ರಿಮ್ಸನ್ ರೆಡ್, ಬೇರಿಯಂ ಯಾವ್ದು ಬರ್ತದ ಅಂತಂದ್ರೆ ಆಪಲ್ ಗ್ರೀನ್ ಬರ್ತದ. ಓಕೆ, ಇದು 5th ಗ್ರೂಪ್ ರಾಡಿಕಲ್ ಕನ್ಫರ್ಮೇಟರಿ ಟೆಸ್ಟ್. ಇನ್ ನಿಮ್ 6th ಗ್ರೂಪ್ ಒಳಗಡೆ ಯಾವ್ದು ಇರ್ತದ್ರಿ ಮ್ಯಾಗ್ನೇಷಿಯಂ ಇರ್ತದ. ಮ್ಯಾಗ್ನೇಷಿಯಂ ಕನ್ಫರ್ಮೇಟರಿ ಟೆಸ್ಟ್ ಹೆಂಗ್ ಮಾಡೋದು ನೋಡಿ. ಇಟ್ ಈಸ್ ಅಗೇನ್ ವೆರಿ ಈಸಿ. ಒರಿಜಿನಲ್ ಸೊಲ್ಯೂಷನ್ ತಗೊಳ್ದ ಸ್ವಲ್ಪ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕೋದ Na2HPO4 ಇದೇನ್ ನೀವು ಗ್ರೂಪ್ ಟೆಸ್ಟ್ ಮಾಡಿರ್ತಾರಲ್ಲ ಅದ ಸೇಮ್ ಕೆಮಿಕಲ್ಸ್ ಹಾಕಿರೋನು ನಿಮ್ಗೆ ಅಲ್ಲೇ ಕನ್ಫರ್ಮ್ ಆಗಿರ್ತದ. ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕು ನೆಸೆಸಿಟಿನೂ ಇಲ್ಲ. ಇಲ್ಲಿ 5th ಗ್ರೂಪ್ ಅಬ್ಸೆಂಟ್ ಇತ್ತ ತಿಳ್ಕೊರಿ, ನಿಮ್ಗೆ ಕೊಟ್ಟಂತ ಬೇಸಿಕ್ ರಾಡಿಕಲ್ 6th ಗ್ರೂಪ್ನಾಗ ಇರ್ತದ. ಮತ್ತ ಅದ್ ಯಾವ್ದು ಇರ್ತದ ರೀ ಮ್ಯಾಗ್ನೇಷಿಯಂ ಇರ್ತದ. ಓಕೆ, ಇಲ್ಲಿ ನೀವು ಎಲ್ಲಾ ಗ್ರೂಪ್ ಡಿಟೆಕ್ಷನ್ ಮತ್ತೆ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡಿದ್ಮೇಲೆ ಫೈನಲ್ ಏನ್ ಬರಿಬೇಕು ಹೇಳ್ರಿ, ರಿಸಲ್ಟ್ ಬರಿಬೇಕು, ರಿಪೋರ್ಟ್ ಬರಿಬೇಕು. ರಿಪೋರ್ಟ್ ಏನ್ ಬರಿಬೇಕಂತಂದ್ರ ನಿಮ್ಗೆ ಕೊಟ್ಟಂತ ಸಾಲ್ಟ್ ಒಳಗಡೆ ಯಾವ್ದು ಆಸಿಡ್ ರಾಡಿಕಲ್ ಬಂದಿರ್ತದೆ. ಫಾರ್ ಎಕ್ಸಾಂಪಲ್ ಈಗ ಸಲ್ಫೇಟ್ ಬಂದೈತೆ ತಿಳ್ಕೊಂಡು ನಮ್ದ SO4-2. ಬೇಸಿಕ್ ರಾಡಿಕಲ್ ಯಾವ್ದು ಬಂದದ ಲೆಟಸ್ ಸೇ ಅಲ್ಯೂಮಿನಿಯಂ ಬಂದೈತೆ ಅಂತ ತಿಳ್ಕೊರಿ, Al+3. ಸಾಲ್ಟ್ ಯಾವ್ದಿದೆ, ಸಾಲ್ಟ್ ಯಾವ್ದೈತೆ ಅಂತ ನೀವು ಬರಿಬೇಕಾದ್ರೆ ಇವೆರಡು ಏನ್ ಮಾಡ್ರಿ ಈ ತರ ಸೈಡ್ ಬರ್ಕೊಳ್ಳಿ. Al+3 ಮತ್ತೊಂದು ಯಾವ್ದು ಹೇಳ್ರಿ SO4-2. ಇನ್ನ ಈ ಪ್ಲಸ್ ತೆಗೆದು ಬಿಡ್ರಿ, ಮೈನಸ್ ತೆಗೆದು ಬಿಡ್ರಿ, 3 ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, 2 ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. ಅವಾಗ ಏನಾಗ್ತದ್ರಿ Al ಕೆಳಗಡೆ Al2 ಬರೀತೀರಿ, SO4 ಇದಲ್ಲ SO4 ಬ್ರಾಕೆಟ್ ನಾಗ ಬರೀದ, ಇದ್ರ ಕೆಳಗಡೆ 3 ಬರ್ಬಿಡುದು, Al2 SO4 ಥ್ರೈಸ್ ಅಲ್ಯೂಮಿನಿಯಂ ಸಲ್ಫೇಟ್. ಈ ತರ ನೀವು ರಿಪೋರ್ಟ್ ಬರೆದ್ರಪ್ಪ ಅಂತಂದ್ರೆ ಟೋಟಲ್ ಈ ಸಾಲ್ಟ್ ಅನಾಲಿಸಿಸ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರ, 10 ಮಾರ್ಕ್ಸ್ ಕೊಡ್ತಾರ. ಓಕೆ, ದಿಸ್ ಇಸ್ ಅಬೌಟ್ ಸಾಲ್ಟ್ ಅನಾಲಿಸಿಸ್. ಇನ್ ನೆಕ್ಸ್ಟ್ ನಾವ್ ಯಾವ್ದಕ್ ಹೋಗೋಣ ಅಂತಂದ್ರ ಟೈಟ್ರೇಷನ್. ಟೈಟ್ರೇಷನ್ ಒಳಗಡೆ ನೋಡ್ರಿ ನೀವು ಏನೇನ್ ಬರಿಬೇಕಂತಂದ್ರ, ಸೊ ಇನ್ ಟೈಟ್ರೇಷನ್ ಯು ಜಸ್ಟ್ ಹ್ಯಾವ್ ಟು ರೈಟ್, ಕ್ವಶನ್ ಕೊಟ್ಟಿರ್ತಾರ ಅದ ಏಮ್, ನೀವೇನ್ ಬರಿಬೇಕು ಹೇಳ್ರಿ, ಯು ಹ್ಯಾವ್ ಟು ರೈಟ್ ರಿಯಾಕ್ಷನ್, ಆಮೇಲೆ ರೀ ರಿಯಾಕ್ಷನ್ ಆದ ಕೂಡಲೇ ರೆಕಾರ್ಡ್ ಆಫ್ ಅಬ್ಸರ್ವೇಷನ್, ರೆಕಾರ್ಡ್ ಆಫ್ ಅಬ್ಸರ್ವೇಷನ್ ಆದ ಕೂಡಲೇ ಟ್ಯಾಬ್ಯುಲರ್ ಕಾಲಮ್ ಆದ ಕೂಡಲೇ ಫಾರ್ಮುಲಾ ಆದ ಕೂಡಲೇ ಡೈರೆಕ್ಟ್ಲಿ ಕ್ಯಾಲ್ಕುಲೇಷನ್ ಮುಗಿದ ಕೂಡಲೇ ಫೈನಲಿ ರಿಸಲ್ಟ್. ಸೊ ಇಷ್ಟ ಬರೀದಿರ್ತದ. ಇಲ್ಲಿ ಅವ್ರ ಪ್ರೊಸೀಜರ್ ನಿಮಗೆ ಕೊಟ್ಟೇ ಇರ್ತಾರ. ಇಲ್ಲಿ ನೋಡ್ರಿ ನಾನು ನಿಮ್ಗೆ ಕ್ಲಿಯರ್ಲಿ ಕೊಟ್ಟಾನ. ಏಮ್ ಅಂದ್ರೆ ಏನ್ ಹೇಳ್ರಿ, ಏಮ್ ಇಸ್ ವಾಟ್, ವಿ ಹ್ಯಾವ್ ಟು ಡಿಟರ್ಮೈನ್ ದ ಕಾನ್ಸಂಟ್ರೇಷನ್ ಅಥವಾ ಯಾವ್ದು ಹೇಳ್ರಿ ಮೊಲಾರಿಟಿಯನ್ನ ನಾವು ಡಿಟರ್ಮಿನೇಷನ್ ಮಾಡೋರು. ಡಿಟರ್ಮೈನ್ ದ ಕಾನ್ಸಂಟ್ರೇಷನ್ ಆರ್ ಮೊಲಾರಿಟಿ ಆಫ್ KMnO4 ಬೈ ಟೈಟ್ರೇಟಿಂಗ್ ಅಗೇನ್ಸ್ಟ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ ಫೆರಸ್ ಅಮೋನಿಯಂ ಸಲ್ಫೇಟ್. ಫೆರಸ್ ಅಮೋನಿಯಂ ಸಲ್ಫೇಟಿಗೂ ಮೋರ್ಸ್ ಸಾಲ್ಟ್ ಅಂತಾನು ಕರೀತಾರೆ, ಇದನ್ನ ನೆನ್ಪಿಟ್ಕೊರಿ. ಫೆರಸ್ ಅಮೋನಿಯಂ ಸಲ್ಫೇಟ್ ಇಸ್ ಆಲ್ಸೋ ಕಾಲ್ಡ್ as ಮೋರ್ಸ್ ಸಾಲ್ಟ್, ರೈಟ್. ರಿಯಾಕ್ಷನ್ ಬರೆಯಬೇಕಾ, ಸೊ ದಿಸ್ ಇಸ್ ದ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಟೈಟ್ರೇಷನ್. ಇಲ್ಲಿ ರೆಡಾಕ್ಸ್ ಟೈಟ್ರೇಷನ್ ಆಗ್ತದೆ. ರೆಡಾಕ್ಸ್ ರಿಯಾಕ್ಷನ್ ಅಂತಂದ್ರ KMnO4 ವರ್ಸಸ್ FAS. ಇಲ್ಲಿ ಜಸ್ಟ್ ಶಾರ್ಟ್ ಫಾರ್ಮ್ ರಿಯಾಕ್ಷನ್ ಬರ್ದಾನ. KMnO4 is called as oxidizing agent, ನೆನಪಿರ್ಬೇಕ್ರಿ. FAS is called as reducing agent. Okay, so here KMnO4 oxidizes ferrous ammonium sulfate to ferric sulfate. ಅಂದ್ರೆ ಇಲ್ಲಿ ಏನೇನಾಗಿ ಕನ್ವರ್ಟ್ ಆಗ್ತಾವ ಹೇಳ್ರಿ, KMnO4 ಇದ್ದದ MnSO4 ಆಗಿ ಕನ್ವರ್ಟ್ ಆಗ್ತದ. ಆಮೇಲೆ ಫೆರಸ್ ಅಂದ್ರೆ Fe+2 ಇದ್ದದ ಫೆರಿಕ್ ಆಗಿ ಕನ್ವರ್ಟ್ ಆಗ್ತದ, ಅಂದ್ರೆ Fe+3 ಆಗ್ತದ. ಇನ್ನ KMnO4 ಒಳಗಡೆ ಆಕ್ಸಿಡೇಷನ್ ಸ್ಟೇಟ್ +7 ಇದ್ದದ +2 ಚೇಂಜ್ ಆಗ್ತದೆ. ಓಕೆ, ಇದು ನೆನಪಿರಾಕ್ಬೇಕ್ರಿ. ರೆಕಾರ್ಡ್ ಆಫ್ ಅಬ್ಸರ್ವೇಷನ್ ಇದ ಪ್ರೊಸೀಜರ್, ನೀವು ಇದನ್ನ ರೆಕಾರ್ಡ್ ಆಫ್ ಅಬ್ಸರ್ವೇಷನ್ ಟೈಪ್ನ್ಯಾಗ ಬರೀರಿ. ಬ್ಯೂರೇಟ್ ಒಳಗಡೆ ಏನ್ ತಗೋಬೇಕು ನೋಡ್ರಿ, KMnO4 ಸೊಲ್ಯೂಷನ್ ತಗೋಬೇಕು, ಅದ್ರದ್ದು ನಮಗೆ ಕಾನ್ಸಂಟ್ರೇಷನ್ ಗೊತ್ತಿರಂಗಿಲ್ಲ. ಕೊನಿಕಲ್ ಫ್ಲಾಸ್ ಒಳಗಡೆ ಏನ್ ತಗೋಬೇಕು, ಕೊನಿಕಲ್ ಫ್ಲಾಸ್ ಒಳಗಡೆ 10 ml ಆಫ್ 0.1 ಮೋಲಾರ್ ಫೆರಸ್ ಅಮೋನಿಯಂ ಸಲ್ಫೇಟ್, 10 cc ಅಥವಾ 10 ml FAS ತಗೋಬೇಕ. ಅದಕ್ಕೆ ಹಾಫ್ ಟೆಸ್ಟ್ ಟ್ಯೂಬ್ ಆಫ್ H2SO4 ಆಡ್ ಮಾಡ್ಬೇಕು. ಸೊ H2SO4 ಸಪರೇಟ್ಲಿ ಪ್ರಿಪೇರ್ ಮಾಡಿ ಇಟ್ಟಿರ್ತಾರ, ಅದಕ್ಕೆ ನಾವು H2SO4 ಆಡ್ ಮಾಡ್ಬೇಕು. ಸೊ H2SO4 ಹೆಲ್ಪ್ಸ್ ಇನ್ ದ ಪ್ರಿವೆನ್ಷನ್ ಆಫ್ ರಿಡಕ್ಷನ್ ಆಫ್ MnO4 ಟು MnO2, ರೈಟ್. ಅದ ಅಸಿಡಿಟಿಯನ್ನು ಮೇಂಟೈನ್ ಮಾಡ್ತದ, ರೈಟ್. ಸೊ ಇಲ್ಲಿ ಅದನ್ನ ಆಡ್ ಮಾಡಕ್ಬೇಕು ನಾವು. ನೆಕ್ಸ್ಟ್ ನೋಡ್ರಿ, ಇಂಡಿಕೇಟರ್ ಯಾವ್ದು ಆಡ್ ಮಾಡ್ಬೇಕು. ಸೊ ಹಿಯರ್ ವಿ ಡು ನಾಟ್ ಯೂಸ್ ಎನಿ ಎಕ್ಸ್ಟರ್ನಲ್ ಇಂಡಿಕೇಟರ್, ಬೇರೆ ಯಾವ್ದು ಯೂಸ್ ಮಾಡಂಗಿಲ್ಲ. ದ KMnO4 ಸೊಲ್ಯೂಷನ್ ಇಟ್ ಸೆಲ್ಫ್ ಆಕ್ಟ್ಸ್ ಆಸ್ ಸೆಲ್ಫ್ ಇಂಡಿಕೇಟರ್. KMnO4 ಏನಾಗಿ ಆಕ್ಟ್ ಆಗ್ತದ ರೀ, ಸೆಲ್ಫ್ ಇಂಡಿಕೇಟರ್ ಆಗಿ ಆಕ್ಟ್ ಆಗ್ತದೆ. ಇದನ್ನು ವೈವಾ ಕ್ವಶನ್ ಆಗಿ ಕೇಳಬಹುದಾ. ನಿಮ್ದು ಎಂಡ್ ಪಾಯಿಂಟ್ ಏನ್ ಬರ್ತದ, ದ ಎಂಡ್ ಪಾಯಿಂಟ್ ಆಫ್ ದಿಸ್ ಟೈಟ್ರೇಷನ್ ಇಸ್ ಕಲರ್ಲೆಸ್ ಟು ಪರ್ಮನೆಂಟ್ ಪೇಲ್ ಪಿಂಕ್ ಕಲರ್. ಪೇಲ್ ಪಿಂಕ್ ಅಂದ್ರೆ ಡಾರ್ಕ್ ಪಿಂಕ್ ತೆಗಿಯುವಂಗಿಲ್ಲ, ಕಲರ್ ಅಪಿಯರ್ ಆಗೋದ್ರೊಳಗಡೆ ನೀವು ರಿಯಾಕ್ಷನ್ ನ ಸ್ಟಾಪ್ ಮಾಡ್ಬೇಕು, ರೈಟ್. ಇಲ್ಲಿ ನೋಡ್ರಿ 3 ರೀಡಿಂಗ್ಸ್ ತೆಗಿಯಾಕ್ಬೇಕಾ. 3 ರೀಡಿಂಗ್ಸ್ ನೋಡ್ರಿ. ಫಸ್ಟ್ ರೀಡಿಂಗ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ, 0 cc ದಿಂದನ ಸ್ಟಾರ್ಟ್ ಮಾಡಿರ್ತೀರಿ. ಅಸ್ಯೂಮ್ ದಟ್ ಫಸ್ಟ್ ರೀಡಿಂಗ್ ನಿಮ್ದು 10 cc ಬಂದ ತಿಳ್ಕೊರಿ, ಅಥವಾ 10 ml ಬಂದಿತ್ತು ಅಂತಂದ್ರೆ ಇವೆರಡೂ ಡಿಫ್ರೆನ್ಸ್ ಮಾಡಾಕ್ಬೇಕು. ಡಿಫ್ರೆನ್ಸ್ ಹೆಂಗ್ ಮಾಡ್ತೀರಿ, ಫೈನಲ್ ಮೈನಸ್ ಇನಿಷಿಯಲ್ ಮಾಡಿ ಇಲ್ಲಿ ಬರ್ದ್ಬಿಡುದ 10 cc ಅಂತ.
ಇನ್ನು ನೆಕ್ಸ್ಟ್ ರೀಡಿಂಗ್ ಹೋಗ್ತಿರಲ್ಲ, ನೆಕ್ಸ್ಟ್ ರೀಡಿಂಗ್ ಒಳಗೆ ಏನ್ ಮಾಡ್ಬೇಕ್ರಿ, ಮತ್ತೆ ಕೋನಿಕಲ್ ಫ್ಲಾಸ್ಕ್ ಒಳಗೆ ಇರುವಂತಹ ಸೊಲ್ಯೂಷನ್ ಅನ್ನ ಡಿಸ್ಕಾರ್ಡ್ ಮಾಡಿ ವಾಶ್ ಮಾಡಿ ಮತ್ತೆ 10 ml FAS ತಗೊಳ್ಳದ, ಹಾಫ್ ಟೆಸ್ಟ್ ಬೆಚ್ಟೋಸೋಫರ್ ಹಾಕಿ ಬ್ಯೂರೇಟ್ ದಾಗಿಂದ KMNO4 ಬಿಟ್ಕೋತ ಹೋಗ್ಬೇಕು. ಆ ಬಿಡುಕ್ಕಿಂತ ಮೊದಲು ನೀವು ಇನಿಷಿಯಲ್ ಇಲ್ಲಿ ಬರಾಕ್ಬೇಕು. ಇನಿಷಿಯಲ್ ಮತ್ತೆ ನೀವು 10 cc ದಿಂದ ಕಂಟಿನ್ಯೂ ಮಾಡ್ತಿರ್ತೀರಿ. ಅವಾಗ ಇಲ್ಲಿ ಸೆಕೆಂಡ್ ರೀಡಿಂಗ್ ಗೆ 10 cc ಅಂತ ಬರೆದು ಬಿಡುದಿಲ್ಲ ಇನಿಷಿಯಲ್ ರೀಡಿಂಗ್. ಅವಾಗ ನೆಕ್ಸ್ಟ್ ರೀಡಿಂಗ್ ನಿಮ್ಮದ ಸೇ ಯು ಹ್ಯಾವ್ ಗಾಟ್ 20 cc. ಇದ್ರ ಮತ್ತೆ ಡಿಫ್ರೆನ್ಸ್ ಬರೀದ, ಡಿಫ್ರೆನ್ಸ್ ತೆಗೆದ್ರಪ್ಪ ಅಂದ್ರೆ ಮತ್ತೆ 10 cc ಬರ್ತದ. ಮತ್ತೆ ಇದನ್ನ ಸೊಲ್ಯೂಷನ್ ಡಿಸ್ಕಾರ್ಡ್ ಮಾಡಿ ಥರ್ಡ್ ರೀಡಿಂಗ್ ತೆಗ್ಯಾರಿದ್ರಂದ್ರ ಇನಿಷಿಯಲ್ ಬರಾಕ್ಬೇಕ. ಇನಿಷಿಯಲ್ ನೀವು ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ, 20 ದಿಂದ ಸ್ಟಾರ್ಟ್ ಮಾಡ್ತೀರಿ. ಅವಾಗ ನೀವು ಫೈನಲ್ 30 cc ನಿಮ್ಮದ್ರ ಆನ್ಸರ್ ಬರ್ತದ. ಮತ್ತೆ ಇದ್ರ ಡಿಫ್ರೆನ್ಸ್ ಸಿಗಿದ ಇಲ್ಲಿ ಏನ್ ಬರ್ತದ್ರಿ, 10 cc ಬರ್ತದ. ಇನ್ನ ಮೀನ್ ಬ್ಯೂರೇಟ್ ರೀಡಿಂಗ್ ತೆಗಿಬೇಕು, MBR. ಮೀನ್ ಬ್ಯೂರೇಟ್ ರೀಡಿಂಗ್ ಹೆಂಗ್ ತೆಗಿತೀರಿ, ಈ ಮೂರು ಡಿಫ್ರೆನ್ಸ್ ರೀಡಿಂಗ್ ಇರ್ತಾವಲ್ಲ, ಈ ಮೂರು ಆಡ್ ಮಾಡೋದು, ಇವ ಆಡ್ ಮಾಡ್ಬೇಕ್ರೆ. ಇವ್ ಮೂರು ಆಡ್ ಮಾಡಿ ಡಿವೈಡೆಡ್ ಬೈ 3 ಮಾಡುದ, ಅದ ನಿಮ್ಮದ ಮೀನ್ ಬ್ಯೂರೇಟ್ ರೀಡಿಂಗ್. ಸೊ ಮೀನ್ ಬ್ಯೂರೇಟ್ ರೀಡಿಂಗ್ ಈಸ್ ಯಾವ್ದು ಹೇಳ್ರಿ, ಟ್ರಯಲ್ ನಂಬರ್ 1 ಅಂದ್ರೆ ಡಿಫ್ರೆನ್ಸ್ ಒಳಗಿಂದ ಅಷ್ಟು ತಗೊಳಕ್ ಬೇಕ್ರೆ. ಟ್ರಯಲ್ ನಂಬರ್ 1 ಪ್ಲಸ್ ಸೆಕೆಂಡ್ ಪ್ಲಸ್ ಥರ್ಡ್ ಇವ್ ಮೂರು ಆಡ್ ಮಾಡಿ ಡಿವೈಡೆಡ್ ಬೈ 3 ಮಾಡ್ಕೊಳಕ್ಬೇಕು. ಮತ್ತೆ ಇವೆಲ್ಲಾನು ತಗೊಳ್ಳುವಂಗಿಲ್ಲ, ಇವಷ್ಟ ತಗೊಳಕ್ಬೇಕು. ಮೀನ್ ಬ್ಯೂರೇಟ್ ರೀಡಿಂಗ್ ಬಂದ ಕೂಡಲೇ ನೆಕ್ಸ್ಟ್ ಏನ್ ಹೇಳ್ರಿ, ಕ್ಯಾಲ್ಕುಲೇಷನ್ ಹೋಗ್ಬೇಕ. ಕ್ಯಾಲ್ಕುಲೇಷನ್ ಹೋಗ್ಬೇಕಾದ್ರೆ ಯು ಶುಡ್ ರಿಮೆಂಬರ್ ದ ಫಾರ್ಮುಲಾ. A1 M1 V1 is equal to A2 M2 V2. A1 and A2 ಅಂದ್ರೆ ಏನ್ ಗೊತ್ತಿಲ್ಲ. A1 equal to 1. 1 ಅಂದ್ರೆ ಏನ್ ಹೇಳ್ರಿ, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್. ಫೆರಸ್ ಸಲ್ಫೇಟ್ ಒಳಗಡೆ ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಆಗ್ತದವ್ರಿ, 1 ಎಲೆಕ್ಟ್ರಾನ್ ಲಾಸ್ ಆಗ್ತದ. ಯಾಕಂದ್ರೆ ಫೆರಸ್ ಚೇಂಜಸ್ ಫ್ರಮ್ +2 to +3. ಸೊ ಇಲ್ಲಿ 1 ಎಲೆಕ್ಟ್ರಾನ್. A2 ಅಂತಂದ್ರೆ 5. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್ ಪರ್ ಫಾರ್ಮುಲಾ ಯೂನಿಟ್ ಆಫ್ KMNO4. KMNO4 ಎಲ್ಲಿಂದ ಎಲ್ಲಿ ಚೇಂಜ್ ಆಗ್ತದ ರೀ, KMNO4 changes to MnSO4. ಅಂದ್ರ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಚೇಂಜಸ್ ಫ್ರಮ್ +7 to +2. ಹಂಗಾರೆ ಇದು ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಗೇನ್ ಮಾಡ್ಕೋತೈತ್ರಿ, 5 ಎಲೆಕ್ಟ್ರಾನ್ಸ್ ಅನ್ನ ಗೇನ್ ಮಾಡ್ಕೋತದ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳಕ್ ಬೇಕ. M1 and M2 are molarities of ferrous ammonium sulfate and molarity of KMNO4. V1 and V2 are values of ferrous ammonium sulfate and KMNO4. ನಮ್ ferrous ammonium sulfate ವ್ಯಾಲ್ಯೂಮ್ ಗೊತ್ತಿರ್ತದ. ಯಾಕಂದ್ರೆ ನಾವು ಫಾರ್ ಎವ್ರಿ ಟ್ರಯಲ್ ವಿ ಯೂಸ್ 10 ml of FAS. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಇಲ್ಲಿ ಮೊಲಾರಿಟಿ ಬರ್ತದ. ಮೊಲಾರಿಟಿ ಬಂದ ಕೂಡಲೇ ಮತ್ತೊಂದು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕಾ, ಸ್ಟ್ರೆಂತ್. ಯೂಶುವಲಿ ಮೊಲಾರಿಟಿಗೆ ಸ್ಟಾಪ್ ಮಾಡ್ಬೇಕಾ, ನೀವು ಸ್ಟ್ರೆಂತ್ ಕ್ಯಾಲ್ಕುಲೇಟ್ ಮಾಡ್ರಿ ಅಥವಾ ಬಿಡ್ರಿ. ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡ್ರೆ ಮುಗಿತು. ಸ್ಟ್ರೆಂತ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕ್ರಿ, ಇಲ್ಲಿ ಬಂದಂತ ಮೊಲಾರಿಟಿಗೆ KMNO4 ಮಾಲಿಕ್ಯುಲರ್ ವೇಟ್ ಲಿ ಮಲ್ಟಿಪ್ಲೈ ಮಾಡು. ಒಬ್ಟೇನ್ಡ್ ಮೊಲಾರಿಟಿ ಇಂಟು ಮಾಲಿಕ್ಯುಲರ್ ವೇಟ್, ಯು ವಿಲ್ ಗೆಟ್ ಕರೆಸ್ಪಾಂಡಿಂಗ್ ಸ್ಟ್ರೆಂತ್, ರೈಟ್. ಇದಾದ ಕೂಡಲೇ ನೀವು ಫೈನಲ್ ಏನ್ ಬರೀಬೇಕಾ, ರಿಸಲ್ಟ್ ಬರೆಯಾಕ್ಬೇಕು. ಸೊ ರಿಸಲ್ಟ್ ಏನ್ ಹೇಳ್ರಿ, ನಿಮ್ದು ಮೊಲಾರಿಟಿ ಎಷ್ಟು ಬಂದಿರ್ತದ, ಅಲ್ಲಿ ನೀವು M2 ತೆಗೆದಿರ್ತಿರಲ್ಲ ಅದನ್ನ ಬರೆಯಾಕ್ಬೇಕಾ. ಯೂನಿಟ್ ಬರೆಯೋದು ಮರಿಬ್ಯಾಡ್ರಿ. ಯೂನಿಟ್ ಬರೆಯೋದು ಮರ್ತ್ರಿಪಾ ಅಂತಂದ್ರೆ ಯು ವಿಲ್ ಲೂಸ್ 1 ಮಾರ್ಕ್. ಮೊಲಾರಿಟಿ ಅಷ್ಟೇ ಕೇಳಿರ್ತಾರ, ಮೊಲಾರಿಟಿ ಬರೆದ್ರು ನಿಮ್ದು ಕಂಪ್ಲೀಟ್ ಆಯ್ತು 10 ಮಾರ್ಕ್ಸ್. ಅಲಾಂಗ್ ವಿತ್ ಮೊಲಾರಿಟಿ ಯು ಕ್ಯಾನ್ ಆಲ್ಸೋ ರೈಟ್ ಸ್ಟ್ರೆಂತ್. ಸ್ಟ್ರೆಂತ್ ಹೆಂಗ್ ಬರೀತೀರಿ, ಬಂದಂತ ಮೊಲಾರಿಟಿ ಇಂಟು ಮಾಲಿಕ್ಯುಲರ್ ವೇಟ್ ಆಫ್ KMNO4 ಎಷ್ಟು, 158. ಇದನ್ನ ಮಲ್ಟಿಪ್ಲೈ ಮಾಡಿ ನೀವು ಆನ್ಸರ್ ಅನ್ನ ಗ್ರಾಮ್ ಪರ್ ಲೀಟರ್ ಒಳಗಡೆ ಇಟ್ರಂತಂದ್ರ ನಿಮ್ದು ಇಲ್ಲಿ ಏನಾಯ್ತು ಹೇಳ್ರಿ, ಟೈಟ್ರೇಷನ್ ಮುಗಿತಾ. ಸೊ ದಿಸ್ ಆಲ್ಸೋ ಕ್ಯಾರೀಸ್ 10 marks. Okay, 10 marks for salt analysis, 10 marks for titration, 6 marks for journal and 4 marks for viva. Okay, so don't be panic. ಸೊ ಬಹಳಷ್ಟು ಹೆದರುವಂತ ಅವಶ್ಯಕತೆ ಅಲ್ಲ. ಇಟ್ ಇಸ್ ವೆರಿ ಸಿಂಪಲ್. ಚಾರ್ಟ್ ಬಹಳಷ್ಟು ಸಿಂಪಲ್ ಇದೆ. ಸೊ 3 ಅಥವಾ 4 ಸ್ಲೈಡ್ ನ ಹೇಳಿದನ್ನ, ಟೈಟ್ರೇಷನ್ ಬರೀ 1 ಸ್ಲೈಡ್ ನ ಮುಗಿತಾ. ಸೊ ಇಷ್ಟು ನೆನಪಿಟ್ಕೊಂಡ್ರೆ ನಿಮ್ಗೆ 30 ಮಾರ್ಕ್ಸ್ ಬರ್ತಾವ. ಓಕೆ, ಸೊ this is all about salt analysis chart as well as titration. So this will definitely help you for your upcoming practical exams. I wish you all the best for your upcoming practical exams. Do well.